Hello my dear PU students, welcome to another video from Abhyas Academy. So ಈ ಒಂದು ವಿಡಿಯೋದಲ್ಲಿ ಶಾರ್ಟ್ಕಟ್ ಸೀರೀಸ್ ನ ಡಿಟರ್ಮಿನೆಂಟ್ಸ್ ಚಾಪ್ಟರ್ ನ ಎರಡನೇ ವಿಡಿಯೋ. ಸೊ ಇದರಲ್ಲಿ ರಿಮೈನಿಂಗ್ ಕ್ವೆಶ್ಚನ್ಸ್ ಏನಿದ್ದಾವೆ ಡಿಟರ್ಮಿನೆಂಟ್ಸ್ ಮೇಲೆ ಆ ಎಲ್ಲ ಕ್ವೆಶ್ಚನ್ಸ್ ಟಿಲ್ 2024 ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್ ವಿತ್ ದ ಕ್ವೆಶ್ಚನ್ಸ್. ಸೊ ನೆಕ್ಸ್ಟ್ ಈ ಕ್ವೆಶ್ಚನ್ ಬಂದ್ಬಿಟ್ಟು ನಿಮಗೆ 2020 ನಲ್ಲಿ ಕೇಳಿರೋ ಕ್ವೆಶ್ಚನ್. ಸೊ ಏನ್ ಕೇಳಿದಾನೆ ಕ್ವಶನ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಒಂದು 3x3 ಡಿಟರ್ಮಿನೆಂಟ್ ಕೊಟ್ಟಿದ್ದಾನೆ. ಸೊ ದೆನ್ ಈ ಆಪ್ಷನ್ಸ್ ನ ಕೊಟ್ಟಿದ್ದಾನೆ, ಎಫ್ ಆಫ್ 2 0, ಎಫ್ ಆಫ್ 0 0, ಎಫ್ ಆಫ್ -1 0, ಎಫ್ ಆಫ್ 1 is 0 ಅಂತ. ನೋಡಿ ಮೋಸ್ಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಸಿಂಪಲ್ ವ್ಯಾಲ್ಯೂ ಬಂದ್ಬಿಟ್ಟು ಎಕ್ಸ್ ನ ಚೆಕ್, ಎಕ್ಸ್ ಇಸ್ ಈಕ್ವಲ್ ಟು 0 ಏನಿದೆ 0 ನ ಫಸ್ಟ್ ಹಾಕ್ಬಿಡ್ತೀನಿ, ಅಲ್ಲಿಗೆ ಏನಾಗುತ್ತೆ ನೋಡೋಣ. ಲೆಟ್ ಅಸ್ ಚೆಕ್. ಓಕೆ, ಎಫ್ ಆಫ್ 0 ನೋಡೋಣ. ಎಫ್ ಆಫ್ 0 ಏನಾಗುತ್ತೆ, ಎಕ್ಸ್ ಜಾಗದಲ್ಲೆಲ್ಲ 0 ಹಾಕೊಂಡ್ಬಿಡಿ, 0 ಇಲ್ಲಿಗೆ 0 ಹಾಕಿದ್ರೆ ಎ ಆಗುತ್ತೆ. ಸೊ ಇಲ್ಲಿಗೆ 0 ಹಾಕಿದ್ರೆ ಬಿ ಆಗುತ್ತೆ, ಇಲ್ಲಿಗೆ 0 ಹಾಕಿದ್ರೆ ಮೈನಸ್ ಎ ಆಗುತ್ತೆ. ಇದು 0 0 0 ಆಗ್ಬಿಡುತ್ತೆ. ಇದಕ್ಕೆ 0 ಹಾಕಿದ್ರೆ ನಿಮಗೆ ಸಿ ಬರುತ್ತೆ. ದಿಸ್ ವಿಲ್ ಬಿ ಮೈನಸ್ ಬಿ ಅಂಡ್ ದಿಸ್ ಇಸ್ ಮೈನಸ್ ಸಿ ಅಂಡ್ ದಿಸ್ ಇಸ್ 0. ಓಕೆ, ಈಗ ನಿಮ್ಗೆ ಎಫ್ ಆಫ್ 0 ಆನ್ಸರ್ ಬಂತು. ಎಫ್ ಆಫ್ 0 ನೀವು ಅಬ್ಸರ್ವ್ ಮಾಡಿ, ಕರೆಕ್ಟ್ ಆಗಿ ನೋಡಿ. ಈ ಮೆಟ್ರಿಕ್ಸ್ ನಿಮ್ಗೆ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಮೆಟ್ರಿಕ್ಸ್ ತರ ಕಾಣ್ತಾ ಇದೆ. ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ತರ ಕಾಣ್ತಾ ಇದೆ. ಓಕೆನಾ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆನಾ, ಏನು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಪ್ರಾಪರ್ಟಿ ಅಂತ ಅಂದ್ರೆ 3x3 ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಆಲ್ವೇಸ್ 0 ಆಗಿರುತ್ತೆ. ಇದು ನೆನಪಿಲಿ, ದಿಸ್ ಇಸ್ ದ ಥಿಂಗ್. ಅಂದ್ರೆ ಸಿ ದ ಡಿಟರ್ಮಿನೆಂಟ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಸ್ಕ್ಯೂ ಸಿಮೆಟ್ರಿಕ್ ಆಫ್ ಆಡ್ ಆರ್ಡರ್. ಓಕೆನಾ, ಆಡ್ ಆರ್ಡರ್ ಇತ್ತು ಅಂತಂದ್ರೆ, ಆಡ್ ಅಂದ್ರೆ ಏನು, 1 3 5 ಈ ತರ. ಸಿನ್ಸ್ ನಿಮ್ಗೆ ಡಿಟರ್ಮಿನೆಂಟ್ ಆಫ್ 3x3 ಅಷ್ಟೇ ಇರೋದ್ರಿಂದ ಡಿಟರ್ಮಿನೆಂಟ್ ಆಫ್ ಸ್ಕ್ಯೂ ಸಿಮೆಟ್ರಿಕ್ ಆಫ್ ಆಡ್ ಆರ್ಡರ್ ಯಾವತ್ತೂ ಕೂಡ 0 ಇರುತ್ತೆ. ರಿಮೆಂಬರ್ ದಿಸ್ ರಿಸಲ್ಟ್. ಓಕೆನಾ, ತುಂಬಾ ಕಡೆ ಯೂಸ್ ಮಾಡ್ತೀನಿ. ಓಕೆನಾ, ಸೊ ಹಂಗಾಗಿ ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿರಬೇಕು ರಾಜು. ಓಕೆನಾ, ಡಯಾಗನಲ್ಸ್ ಎಲ್ಲ 0 ಇರಬೇಕು, ಇವೆಲ್ಲ ಅಪೋಸಿಟ್ ಸೈನ್ಸ್ ಅಲ್ಲಿ ಇರಬೇಕು. ಮಿರರ್ ಇಮೇಜ್ಗಳು ಎ ಇದೆ, ಮೈನಸ್ ಎ ಇದೆ, ಮೈನಸ್ ಬಿ ಇದೆ, ಬಿ ಇದೆ, ಸಿ ಇದೆ, ಮೈನಸ್ ಸಿ ಇದೆ, ಅವೆಲ್ಲ ಮಿರರ್ ಇಮೇಜ್ ಇದಾವೆ. ಅಂದ್ರೆ ಆನ್ಸರ್ ಎಫ್ ಆಫ್ 0 is equal to what is the value of this determinant according to this. ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಡ್ ಆರ್ಡರ್. ಆಡ್ ಅಂತ ಅಂದ್ರೆ ಏನು, ಇದ್ರದ್ದು ಆರ್ಡರ್ ಎಷ್ಟು, 3x3. ಆನ್ಸರ್ ಡೈರೆಕ್ಟ್ ಆಗಿ 0 ಅಂತ ಹೇಳ್ಬೋದು. ಓಕೆನಾ, ಸೊ ಎಫ್ ಆಫ್ 0 is equal to ಆನ್ಸರ್ ಏನ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ 0 ಅಂತ ಕೊಟ್ಟಿದ್ದಾನೆ. ಸೊ ಡೈರೆಕ್ಟ್ ಎಫ್ ಆಫ್ 0 ಮಾಡಿದ್ರೆ 0 ಬಂತಲ್ವಾ ಆನ್ಸರ್. ಸೊ ಬಿ ಇಸ್ ಕರೆಕ್ಟ್ ಆಪ್ಷನ್. ಸರ್ ಮತ್ತೆ ಎಫ್ ಆಫ್ 2 0 ಬರ್ಬೋದಲ್ಲ, ಬರಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ದಿಸ್ KCT ಎಕ್ಸಾಮ್, ನಿಮ್ಗೆ ಒಂದು ಆಪ್ಷನ್ ಮಾತ್ರ ಕರೆಕ್ಟ್ ಇರುತ್ತೆ. ಹಾಗಾಗಿ ನೋ ನೀಡ್ ಟು ಚೆಕ್ ಫಾರ್ ಅದರ್ ಆಪ್ಷನ್ಸ್. ಎಫ್ ಆಫ್ 0 = 0 ಬಂದಾದ್ಮೇಲೆ ಅದೇ ಕರೆಕ್ಟ್ ಆನ್ಸರ್. ಓಕೆನಾ, ಚೆಕ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡುವ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇಟ್ ಇಸ್ ಅ 3x ಡಿಟರ್ಮಿನೆಂಟ್ cos x 1 0 0 2 cos x 3 0 1 2 cos x ಕೊಟ್ಟಿದ್ದಾರೆ. ದೆನ್ ದ ಲಿಮಿಟ್ ಮೇಲೆ ಇರೋ ಕ್ವೆಶ್ಚನ್, ಲಿಮಿಟ್ as x tends to pi ಎಫ್ ಆಫ್ ಎಕ್ಸ್ ಕೇಳಿದ್ದಾರೆ ಅಲ್ವಾ. So let's see the question. So first of all, you find you find f of x first. F of x is nothing but the determinant. You just expand this determinant. Since first column has 2 zeros, ಎರಡು 0 ಇದಾವೆ, ಇದೊಂದು ಮತ್ತೆ ಇದೊಂದು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ I am going to expand this by taking first column ಅಲ್ಲಿ ಎಕ್ಸ್ಪ್ರೆಷನ್ ಮಾಡ್ತೀನಿ. ಸೊ ಹಿಂಗೆ ಎಕ್ಸ್ಪ್ರೆಷನ್ ಮಾಡೋದು, cos x ಇಂಟು ಈ ಕಾಲಮ್ ಹೋಯ್ತು, ಈ ರೋ ಹೋಯ್ತು, ಇವೆರಡು ಮಲ್ಟಿಪ್ಲೈ ಮಾಡಿ. cos x ಇಂಟು ಏನಾಗುತ್ತೆ, 2 2s are 4 cos square x ಮೈನಸ್ 3 1s ಏನಾಗುತ್ತೆ, 3 ಆಗುತ್ತೆ. ಕ್ಲಿಯರ್ ಅಲ್ವಾ. ನಾವು cos x ನ ಮಲ್ಟಿಪ್ಲೈ ಮಾಡಿ, cos x ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 4 cos ಕ್ಯೂಬ್ x ಆಗುತ್ತೆ, ಮೈನಸ್ 3 cos x ಆಗುತ್ತೆ, 3 cos x ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ದಿಸ್ ಇಸ್ ದ ಫಾರ್ಮುಲಾ ಆಫ್ cos 3x, cos 3 ಥೀಟಾ ಫಾರ್ಮುಲಾ ಇದು. ಓಕೆನಾ, ಸೊ ನಮಗೆ ಬೇಕಿರೋದು ಒಂದು ಎಫ್ ಆಫ್ ಎಕ್ಸ್ ಅಲ್ಲ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್, ರೈಟ್. ಸೊ ಲಿಮಿಟ್ as x tends to pi f of x ಕೇಳಿದಾನೆ. ಸೊ which is equal to, I am going to apply the limit for RHS also. limit x tends to pi cos 3x ಆಗುತ್ತೆ. ಸೊ which is equal to, so x tends to pi ಆದ್ರೆ ಏನಾಗುತ್ತೆ, ಇದು this will be cos 3 pi ಆಗುತ್ತೆ. ಓಕೆ, cos 3 pi ವ್ಯಾಲ್ಯೂ ಏನು ಅಂತ ನೋಡ್ಬೇಕಲ್ವಾ ಈಗ. ಸೊ ಹಂಗಾಗಿ ಇದನ್ನ ಎಂತ ಬರಿತೀನಿ, cos 2 pi plus pi ಅಂತ ಬರಿಬಹುದು. 2 pi ನಾನು ಡೈರೆಕ್ಟ್ 0 ಅಂತ ಬರ್ಕೋಬಹುದು. ಸೊ cos pi ಆಗುತ್ತೆ. cos pi ವ್ಯಾಲ್ಯೂ ನಿಮ್ಗೆ ಆನ್ಸರ್ ಏನ್ ಬರುತ್ತೆ, -1 ಬರುತ್ತೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆನಾ, ಸಿಂಪಲ್ ಇದೆ, ಇದು ಸಿಂಪಲ್ ಲಿಮಿಟ್ ಮೇಲೆ ಇರೋ ಕ್ವಶನ್. ಓಕೆನಾ, ಎಕ್ಸ್ಪಾನ್ಷನ್ ಅಂಡ್ ಅಪ್ಲೈ ದ ಲಿಮಿಟ್ ಅಷ್ಟೇ, ಇದರಲ್ಲೇನು ಬೇಸಿಕ್ ಹಿಡನ್ ಇದೇನಿಲ್ಲ. ಸೊ ಸಿ ದಿಸ್ ಕ್ವಶನ್, ದ ಗಿವನ್ ಎ ಕ್ವಾಡ್ರಾಟಿಕ್ ಕ್ಯೂಬಿಕ್ ಈಕ್ವೇಶನ್, ದಟ್ ಕ್ಯೂಬಿಕ್ ಈಕ್ವೇಶನ್ ಇಸ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾನೆ, ಎ ಕೊಟ್ಟಿದ್ದಾನೆ, ದೆನ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಅಂತ ಕೇಳಿದ್ದಾರೆ.
ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎ ಇರ್ಬೋದು ಅಂತ. ಫಸ್ಟ್ ಯು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಯಾಕಂದ್ರೆ ಬಿಕಾಸ್ ದಿಸ್ ಡಿಟರ್ಮಿನೆಂಟ್ ಹ್ಯಾಸ್ ಎಕ್ಸ್ ಅನ್ನೋನ್ ವ್ಯಾಲ್ಯೂ. ಓಕೆನಾ, ಫಸ್ಟ್ ಆಫ್ ಆಲ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡ್ಬಿಡೋಣ. ಸಿ ದಟ್ ನೋಡೋಣ ಈಗ ಹಿಂಗ್ ಮಾಡ್ಬೇಕಂತ ಇದನ್ನ. ಫಸ್ಟ್ ಆಫ್ ಆಲ್ ಅದನ್ನ ಸಾಲ್ವ್ ಮಾಡ್ಕೊಂಡು ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡ್ಬಿಡಿ. ಇದಕ್ಕೆ ಈ ಕ್ಯೂಬಿಕ್ ಈಕ್ವೇಷನ್ಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬಿಡಿ. ನೋಡೋಣ ಹೇಗೆ ಮಾಡೋದು ಅಂತ. ಸೊ ದಟ್ ಈಸ್ ನಾನೇನ್ ಮಾಡ್ತೀನಿ, ಇವೆರಡಲ್ಲೂ ಎಕ್ಸ್ ಸ್ಕ್ವೇರ್ ಕಾಮನ್ ಇದೆ, ಎಕ್ಸ್ ಫ್ಯಾಕ್ಟರೈಸೇಷನ್ ಮಾಡ್ತಿದ್ದೀನಿ ಅಷ್ಟೇ, ಅಂದ್ರೆ ಸಾಲ್ವ್ ಮಾಡ್ತಾ ಇದೀನಿ ಅಷ್ಟೇ. ಎಕ್ಸ್ ಸ್ಕ್ವೇರ್ ನ ಕಾಮನ್ ತೆಗೆದ್ರೆ ಏನ್ ಬರುತ್ತೆ, ಇಲ್ಲಿ ಎಕ್ಸ್ ಮೈನಸ್ 2 ಬರುತ್ತೆ. ಇಲ್ಲಿ -9 ನ ಕಾಮನ್ ತೆಗೆದ್ರೆ ಏನ್ ಬರುತ್ತೆ, ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0 ಆಗುತ್ತೆ. ಇವೆರಡು ಟರ್ಮ್ಸ್ ಅಲ್ಲೂ ಮತ್ತೆ ಎಕ್ಸ್ ಮೈನಸ್ 2 ಕಾಮನ್ ತೆಗೆದ್ಬಿಡು. ಎಕ್ಸ್ ಮೈನಸ್ 2 ಕಾಮನ್ ತೆಗೆದ್ರೆ ನಿಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ 9 ಇಸ್ ಈಕ್ವಲ್ ಟು 0 ಬರುತ್ತೆ. ಸೊ ಅಗೈನ್ ಫ್ಯಾಕ್ಟರೈಸ್ ಮಾಡಿದ್ರೆ ಎಕ್ಸ್ ಮೈನಸ್ 2 ಇದು ಎಕ್ಸ್ ಮೈನಸ್ 2 ಇಂಟು ದಿಸ್ ವಿಲ್ ಬಿ ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 3 ಅಂತ ಬರೀಬಹುದು. ದಟ್ ಈಸ್ ಈಕ್ವಲ್ ಟು 0. ಫ್ಯಾಕ್ಟರೈಸ್ ಮಾಡಿದ್ದೀನಿ ಇದನ್ನ. ಮತ್ತೆ ಸೊಲ್ಯೂಷನ್ ನೋಡ್ತಾ ಹೋಗಿ. ಸೊ ಇದಕ್ಕೆ ಆನ್ಸರ್ ಏನ್ ಬರುತ್ತೆ, 2 ಬರುತ್ತೆ. ಇದಕ್ಕೆ ಎಕ್ಸ್ಪಾನ್ಷನ್ ಸೊಲ್ಯೂಷನ್ ಏನ್ ಬರುತ್ತೆ, -3 ಬರುತ್ತೆ. ಇದಕ್ಕೆ ಏನ್ ಬರುತ್ತೆ, +3 ಬರುತ್ತೆ. ಸೊ ದೀಸ್ ಆರ್ ಆಲ್ ಎಕ್ಸ್ ವ್ಯಾಲ್ಯೂಸ್. ಓಕೆನಾ, ಸೊ ನಿನ್ಗೆ ಎಕ್ಸ್ ವ್ಯಾಲ್ಯೂಸ್ ಗೊತ್ತಾಯ್ತು ಈಗ. ಸೊ ದೀಸ್ 3 ಆರ್ ದಿ ಎಕ್ಸ್ ವ್ಯಾಲ್ಯೂಸ್. ಓಕೆನಾ, ಸೊ ಈ ಮೂರು ವ್ಯಾಲ್ಯೂಗಳನ್ನ ಈ ಡಿಟರ್ಮಿನೆಂಟ್ ಒಳಗಡೆ ಹಾಕ್ಬೇಕು. ಬೆಟರ್ ಟು ಎಕ್ಸ್ಪ್ಯಾಂಡ್ ದಟ್ ಫಸ್ಟ್. ಓಕೆನಾ, ಎಕ್ಸ್ಪ್ಯಾನ್ಷನ್ ಮಾಡಿಬಿಡಿ ಫಸ್ಟ್ ಅದನ್ನ. ಸೊ ಎ ವ್ಯಾಲ್ಯೂ ಏನ್ ಬರುತ್ತೆ ಅಂತ ನೋಡೋಣ. ಎಕ್ಸ್ಪ್ಯಾನ್ಷನ್ ಮಾಡಿ 1 ಇಂಟು 9x ಮೈನಸ್ 8 6 8 48 -2 ಇಂಟು ಇದೋಯ್ತು. ಸೊ ಇಟ್ ಈಸ್ ನಥಿಂಗ್ ಬಟ್ 9 36 7 42 ಪ್ಲಸ್ 3 ಇಂಟು ಹಿಂಗೋಯ್ತು 8 32. ಸೊ 8 4 32 ಮೈನಸ್ 7x ಆಗುತ್ತೆ ರಾಜು. ಓಕೆ, ಸಿಂಪ್ಲಿಫೈ ಮಾಡ್ಬಿಡಿ ಇದನ್ನ. ಸೊ ಹಿಂಗೆ ಸಿಂಪ್ಲಿಫೈ ಮಾಡ್ಬಿಡೋಣ, ಆರ್ ಎಲ್ಸ್ ಯು ಸಿಂಪ್ಲಿಫೈ ಇಟ್. ಮತ್ತೆ ಹಿಂಗೆ ಬರ್ಕೊಂಬಿಡಿ. 9x ಮೈನಸ್ 48 ಮೈನಸ್ 72. ಐ ಮೀನ್ ಆರ್ ಎಲ್ಸ್ ಯು ಡೂ ಒನ್ ಥಿಂಗ್, ಮೈನಸ್ 36 ಮೈನಸ್ 42 ಎಷ್ಟಾಗುತ್ತೆ, 36 ಮೈನಸ್ 42 ಮೇ ಬಿ 6 ಮೈನಸ್ 6 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಟ್ ಈಸ್ ಪ್ಲಸ್ 12 ಆಗುತ್ತೆ. ಪ್ಲಸ್ 12 and this is plus 96 minus 7 3 is 21x ಆಗುತ್ತೆ. So which is equal to 9x minus 21x is minus 12x ಆಯ್ತು. ಇನ್ನ ಕಾನ್ಸ್ಟೆಂಟ್ ಏನಿದೆ, 96 plus 12 ಬಂದ್ಬಿಟ್ಟು 108 minus 48 ಬಂದ್ಬಿಟ್ಟು 108 minus 48 ಎಷ್ಟು, plus 108 minus 48 is plus 60. ಓಕೆ, plus 60 ಬರುತ್ತೆ. ಸೊ ದಿಸ್ ವಿಲ್ ಬಿ ಎ. ನಿನ್ಗೆ ಎ ಗೊತ್ತಾಯ್ತು. ಈಗ ಅವನು ಕೇಳೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿದಾನೆ. ಮ್ಯಾಕ್ಸಿಮಮ್ ಅಂತ ಅಂದ್ರೆ ನಮ್ಮ ಹತ್ರ ಎಕ್ಸ್ ವ್ಯಾಲ್ಯೂ 3 ವ್ಯಾಲ್ಯೂ ಇದೆ. ಈ ಈಚ್ ಎಕ್ಸ್ ವ್ಯಾಲ್ಯೂ ಕೂಡ ಇದಕ್ಕೆ ಹಾಕಿ ಯಾವ್ದು ದೊಡ್ಡದು ಬರುತ್ತೋ ಅದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಸೊ ಎ ಅಟ್ ಎಕ್ಸ್ ಇಸ್ ಈಕ್ವಲ್ ಟು -2, ಎಕ್ಸ್ ಈಕ್ವಲ್ ಟು 2 ಹಾಕೊಂಬಿಡಿ. ಸೊ ಇದೆಷ್ಟಾಗುತ್ತೆ, ಮೈನಸ್ 36 ಐ ಮೀನ್ 2 ಹಾಕಿದ್ರೆ -24 ಪ್ಲಸ್ 60 ಏನಾಗುತ್ತೆ. ಸೊ ದಿಸ್ ಈಸ್ ಪ್ಲಸ್ 36 ಆಗುತ್ತೆ. ಅದೇ ತರ ಎ ಅಟ್ ಎಕ್ಸ್ ಇಸ್ ಈಕ್ವಲ್ ಟು -3 ಹಾಕಿದ್ರೆ ಏನ್ ಬರುತ್ತೆ, ಇಟ್ ಇಸ್ ಈಕ್ವಲ್ ಟು -3 ಹಾಕಿದ್ರೆ -3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 36 ಆಗುತ್ತೆ. 36 ಪ್ಲಸ್ 60 ಎಷ್ಟಾಗುತ್ತೆ, 96 ಆಗುತ್ತೆ. ಅದೇ ಎ ಅಟ್ ಎಕ್ಸ್ ಇಸ್ ಈಕ್ವಲ್ ಟು +3 ಹಾಕಿದ್ರೆ ಏನ್ ಬರುತ್ತೆ, +3 ಹಾಕಿದ್ರೆ ದಿಸ್ ಇಸ್ 36 ಐ ಮೀನ್ -36 ಆಗುತ್ತೆ. -36 ಪ್ಲಸ್ ಇದೆಷ್ಟು ಬರುತ್ತೆ, +24 ಬರುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು, this is the maximum value at x is equal to -3, 96 is the maximum value. So option A is correct. Clear ಆಯ್ತಲ್ವಾ? ಸೊ ಈ ತರ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2022 2022 ಕೇಳಿರುವಂತ ಕ್ವಶನ್ ಇದು. ಸೊ ಕ್ವಶನ್ ನೋಡಿ, ಎ ಕೊಟ್ಟಿದ್ದಾನೆ, ದೆನ್ ದ ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಎ ಕ್ಯೂಬ್ ಕೇಳಿದಾನೆ. ಎ ಕ್ಯೂಬ್ ನ ಇನ್ವರ್ಸ್ ನ ಕೇಳ್ತಿದ್ದಾನೆ ಅಲ್ವೇನಪ್ಪ. ಸೊ ಸಿಂಪಲ್ ಆಗಿದೆ ಇದು. ಫಸ್ಟ್ ಆಫ್ ಆಲ್ ನಾವು ಎ ಕ್ಯೂಬ್ ಕಂಡುಹಿಡಿಬೇಕು. ಈಗ ಎ ಕ್ಯೂಬ್ ಕಂಡುಹಿಡಿಬೇಕಂತ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಎ ಸ್ಕ್ವೇರ್ ಮಾಡ್ಬೇಕಲ್ವಾ. ಯು ಜಸ್ಟ್ ಫೈಂಡ್ ಎ ಸ್ಕ್ವೇರ್ ನ ನಾನು ಡೈರೆಕ್ಟ್ ಆಗಿ ಶಾರ್ಟ್ ಕಟ್ ಕೂಡ ಹೇಳ್ಕೊಟ್ಟಿದ್ದೆ, ನಾನು ಹೇಗೆ ಫೈಂಡ್ ಮಾಡ್ಬೇಕಂತ. ಎ ಸ್ಕ್ವೇರ್ ನ ಇದನ್ನ ಸ್ಕ್ವೇರ್ ಮಾಡ್ಬಿಟ್ಟು ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ಬೇಕು. ಓಕೆನಾ. ಸೊ 2 ಸ್ಕ್ವೇರ್ ಎಷ್ಟು 4 ಆಗುತ್ತೆ, -3 1 3 ಆಗುತ್ತೆ. ಸೊ ಇಲ್ಲಿ ಎಲಿಮೆಂಟ್ ಹೆಂಗ್ ಮಾಡ್ಬೇಕಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡ್ಬೇಕು, ಇವೆರಡು ಮಲ್ಟಿಪ್ಲೈ ಮಾಡ್ಬೇಕು. ಓಕೆನಾ. ಸೊ ಏನಾಗುತ್ತೆ, -2 + 2 ಆಗುತ್ತೆ, -2 + 2 ಬರುತ್ತೆ. ಓಕೆ, ಡನ್. ಸೊ ಇದೇನಾಗುತ್ತೆ, ಇವೆರಡು ಮತ್ತೆ ಇವೆರಡು 6 -6 ಆಗುತ್ತೆ. ಸೊ +6 -6 ಆಗುತ್ತೆ. ನೆಕ್ಸ್ಟ್ ಇದನ್ನ ಸ್ಕ್ವೇರ್ ಮಾಡಿ, -2 ಹೋಲ್ ಸ್ಕ್ವೇರ್ ಇಸ್ +4 ದೆನ್ 3 - 1 is -3 ಐ ಮೀನ್ 3 into -1 is -3. ಸೊ ಇಷ್ಟು ಬರುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ವಿಲ್ ಬಿ, ದಿಸ್ ವಿಲ್ ಬಿ 1 0 0 1 ಬರುತ್ತೆ ರಜು. ಎ ಸ್ಕ್ವೇರ್ ನಿಮಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬಂತು. ಸೊ ದಿಸ್ ಇಸ್ ವಾಟ್ ಐಡೆಂಟಿಟಿ ಆಗುತ್ತೆ.
ನನಗೆ a ಕ್ಯೂಬ್ ಬೇಕಾಗಿರೋದ್ರಿಂದ a ಕ್ಯೂಬ್ ಇಸ್ ಈಕ್ವಲ್ ಟು ಐ ಕ್ಯಾನ್ ರೈಟ್ ಇಟ್ ಆಸ್ a ಸ್ಕ್ವೇರ್ ಇಂಟು a ಸ್ಕ್ವೇರ್ ಇಸ್ I ಇಂಟು a ಇಸ್ ವಾಟ್ I ಇಂಟು a ವಿಚ್ ಇಸ್ a ಇಟ್ ಸೆಲ್ಫ್. a ಕ್ಯೂಬ್ ಇಸ್ ನಥಿಂಗ್ ಬಟ್ a ಓನ್ಲಿ. ಓಕೆನಾ? ಅಂದ್ರೆ ನಮ್ಗೆ ಅವ್ನು ಕೇಳೋದು ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ a ಕ್ಯೂಬ್ ಕೇಳೋದ್ರಿಂದ a ಕ್ಯೂಬ್ ಗೆ ಇನ್ವರ್ಸ್ ಬೇಕಲ್ವೇನಪ್ಪ? a ಕ್ಯೂಬ್ ಇನ್ವರ್ಸ್ ಇಸ್ ನಥಿಂಗ್ ಬಟ್ a ಇನ್ವರ್ಸ್. ಓಕೆ, ಸೊ ಇನ್ ದ ಸೆನ್ಸ್ ಇದಕ್ಕೆ ಇನ್ವರ್ಸ್ ಕಂಡಿಡಿದ್ರೆ ಸಾಕು, ನಿಮ್ ಕೆಲಸ ಮುಗೀತು ಅಂತ. ಓಕೆ, ಸೊ ಇನ್ವರ್ಸ್ ಕಂಡಿಡ್ರಿ. ಇನ್ವರ್ಸ್ ಹಂಗೆ 1 ಬೈ ಡಿಟರ್ಮಿನೆಂಟ್ ಆಫ್ a 1 ಬೈ ವಾಟ್ ಇಸ್ ದ ಡಿಟರ್ಮಿನೆಂಟ್ -4 + 3 ಆಗುತ್ತೆ. ಇಟ್ ಈಸ್ -4 + 3 ಆಗುತ್ತೆ ಡಿಟರ್ಮಿನೆಂಟ್. ಇದು 1 ಬೈ ಡಿಟರ್ಮಿನೆಂಟ್ a ಇನ್ವರ್ಸ್ ಗೆ ಫಾರ್ಮುಲಾ ಗೊತ್ತಿಲ್ವಾ ಪ್ರಜೋ? a ಇನ್ವರ್ಸ್ ಗೆ ಫಾರ್ಮುಲಾ ಬಂದ್ಬಿಟ್ಟು 1 ಬೈ ಡಿಟರ್ಮಿನೆಂಟ್ ಆಫ್ a ಇಂಟು ಅಡ್ಜಾಯಿಂಟ್ a. ಇದು ಫಾರ್ಮುಲಾ. 1 ಬೈ ಡಿಟರ್ಮಿನೆಂಟ್ ಕಂಡಿದ್ದೀನಿ ಇಂಟು ಅಡ್ಜಾಯಿಂಟ್. ಹೌ ಟು ಫೈಂಡ್ ಅಡ್ಜಾಯಿಂಟ್ ಆಫ್ 2 × 2? ಇಟ್ ಇಸ್ ಸಿಂಪಲ್. ಇವೆರಡು ಎಕ್ಸ್ಚೇಂಜ್ ಮಾಡ್ಬಿಡಿ, ಇವೆರಡು ಸೈನ್ ಚೇಂಜ್ ಮಾಡ್ಬಿಡಿ. ಏನಾಗುತ್ತೆ ಅವಾಗ? ಇಲ್ಲಿ -2 ಬರುತ್ತೆ, ಇಲ್ಲಿ 2 ಬರುತ್ತೆ, ಇಂಟರ್ಚೇಂಜ್ ಮಾಡಿದೆ. ಇಲ್ಲಿ ಸೈನ್ ಚೇಂಜ್ ಮಾಡ್ತೀನಿ. +1 ಇರೋ ಜಾಗದಲ್ಲಿ -1, +3 ಇರೋ ಜಾಗದಲ್ಲಿ +3 ಇರೋ ಜಾಗದಲ್ಲಿ -3 ಹಾಕೊಂತೀನಿ. ಸೊ ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ? 1/-1 ಆಗುತ್ತೆ ಇಂಟು ದಿಸ್ ಇಸ್ ಆಸ್ ಇಟ್ ಇಸ್ -2 1 -3 2 ಆಗುತ್ತೆ. ಸೊ ಈ ಮೈನಸ್ ನ ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇದು 2 ಆಗುತ್ತೆ, ಇದು -1, ಇದು 3 ಆಗುತ್ತೆ, ಇದು -2 ಆಗುತ್ತೆ. ಈಗ ಅಬ್ಸರ್ವ್ ಮಾಡಿ, ಕ್ವಶನ್ ಸಿಮಿಲರ್ ಟು ಏನೇ ಇದೆ. ಇದೇನ್ ಆನ್ಸರ್ ಬಂತು? ಏನೇ ಇದೆ. ಸೊ ಹಂಗಾಗಿ ಆಪ್ಷನ್ ಎ ಈಸ್ ಕರೆಕ್ಟ್ ಅಂತ ಹೇಳ್ತೀವಿ. ಸೊ ಕ್ಲಿಯರ್ ಆಯ್ತಲ್ವಾ? ಎಸ್, ಈ ತರ ನಿಮ್ಮ ಎಲ್ಲಾ ಕ್ವಶನ್ಸ್ ಸಾಲ್ವ್ ಮಾಡೋದು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ, ಇಫ್ ದ ವರ್ಟಿಸ್ ಆಫ್ ಎ ಟ್ರಯಾಂಗಲ್ ಆರ್, ವರ್ಟೆಸಿಸ್ ನ ಕೊಟ್ಟಿದ್ದಾರೆ, ಏರಿಯಾ ಕೇಳಿದ್ದಾರೆ. ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ಓಕೆನಾ? ಇದು ನಿಮಗೆ ಗೊತ್ತಿರಬೇಕು. ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದಿ ಏರಿಯಾ? ಸೊ ದ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಈಸ್ 1/2 ಇಂಟು ಡಿಟರ್ಮಿನೆಂಟ್ x1 y1 1 x2 y2 1 x3 y3 1 ಅಂತ ಹೇಳ್ಬೇಕಲ್ವಾ? ಸೊ x1 ಅಂದ್ರೆ -2 6 1 and the second vertex is what? 3 6 1 and that is 1 5 1. So you just expand this. Expansion ಮಾಡಿದ್ರೆ ಆನ್ಸರ್ ಬರುತ್ತೆ 1/2 ಇಂಟು ಬ್ರಾಕೆಟ್ -2 ಇಂಟು ಏನಾಗುತ್ತಪ್ಪ? -6. ನಾನು ಡೈರೆಕ್ಟ್ ಬರ್ತೀನಿ. -6 -5 is what? -11. ಓಕೆ, ಸೊ ದೆನ್ -6 ಇಂಟು ಇದು ಪ್ಲಸ್ ಮೈನಸ್ ಪ್ಲಸ್ ಅಲ್ವನಪ್ಪ? -6 ಇಂಟು ಇದೋಯ್ತು 3 - 1 is what? I mean 2 + 1 ಇಂಟು ಇದು ಹೋಯ್ತು. 3 5 15. 15 + 6 ಎಷ್ಟಾಗುತ್ತೆ? 15 + 6 ಬಂದ್ಬಿಟ್ಟು 21 ಆಗುತ್ತೆ. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು 1/2 ಟೈಮ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 11 2 22, 22 -6 2 12 ಆಗುತ್ತೆ, ಪ್ಲಸ್ 21 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 1/2 ಟೈಮ್ಸ್ 22 - 12 is 10 ಆಗುತ್ತೆ. 10 + 21 is 31 ಆಗುತ್ತೆ. ಸೊ ದಿಸ್ is 31 ಆಗುತ್ತೆ. 31/2 is what it is? 15.5 ಆಗುತ್ತೆ. ಸೊ 15.5 is the correct answer. ಓಕೆನಾ? ಡಿಟರ್ಮಿನೆಂಟ್ ನ ನೀವು ಬೇಗ ಎಕ್ಸ್ಪೆನ್ಷನ್ ಮಾಡಿದ್ರೆ ಬೇಗ ಆನ್ಸರ್ ಬರುತ್ತೆ. ಸೊ ದೇರ್ ಇಸ್ ನಥಿಂಗ್ ಇನ್ ಇಟ್. ಓಕೆನಾ? ಡಿಟರ್ಮಿನೆಂಟ್ ಎಕ್ಸ್ಪೆನ್ಷನ್ ಮಾಡೋದೇ ಕೆಲಸ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2022, 2022 ಕೇಳಿರುವಂತ ಮತ್ತೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೂಡ ಇದು. an ಕೊಟ್ಟಿದ್ದಾನೆ. an is equal to ಒಂದೇನೋ ಮೆಟ್ರಿಕ್ಸ್ ಕೊಟ್ಟಿದ್ದಾನೆ. ದೆನ್ ದ ಡಿಟರ್ಮಿನೆಂಟ್ ಆಫ್ a1 ಪ್ಲಸ್ ಡಿಟರ್ಮಿನೆಂಟ್ a2 ಪ್ಲಸ್ ಡಿಟರ್ಮಿನೆಂಟ್ ಆಫ್ a3 ಅಂಡ್ ಸೋ ಆನ್ ಡಿಟರ್ಮಿನೆಂಟ್ ಟಿಲ್ 2021 ವರ್ಗೂ ಡಿಟರ್ಮಿನೆಂಟ್ ಗಳನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಆಡ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸಿಂಪಲ್ ಆಗಿ ಆನ್ಸರ್ ಮಾಡಬಹುದು. ಇದಕ್ಕೆ ಸಮ್ಮೇಷನ್ ಆಫ್ ಸೀರೀಸ್ ಗೊತ್ತಿರಬೇಕಾಗತ್ತೆ. ಇದೇನಪ್ಪಾ ಅಂತ ಅಂದ್ರೆ an ಫಸ್ಟ್ ಫೈಂಡ್ ಔಟ್ ಮಾಡ್ಬಿಡಿ. ಸೊ an is what? I mean ಡಿಟರ್ಮಿನೆಂಟ್ an ಫೈಂಡ್ ಔಟ್ ಮಾಡ್ತೀನಿ. ಡಿಟರ್ಮಿನೆಂಟ್ ಆಫ್ an is what? ಎಕ್ಸ್ಪೆನ್ಷನ್ ಮಾಡಿ 1 - n ಇಂಟು 1 - n 1 - n ದ ಸ್ಕ್ವೇರ್ ಆಗುತ್ತೆ. -n ಇಂಟು n is what? n ಸ್ಕ್ವೇರ್ ಆಗುತ್ತೆ. ಒನ್ ಸ್ಟೆಪ್ ಸಿಂಪ್ಲಿಫೈ ಮಾಡ್ತೀನಿ. a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ತೀನಿ. a ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ is 1 ಪ್ಲಸ್ b ಸ್ಕ್ವೇರ್ ದಟ್ is n ಸ್ಕ್ವೇರ್ ಮೈನಸ್ 2ab ಮೈನಸ್ 2n ಆಗುತ್ತೆ. ದಿಸ್ ಮೈನಸ್ n ಸ್ಕ್ವೇರ್ ಆಸ್ ಇಟ್ ಇಸ್. -n ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಯು ರಿಮೈನ್ ವಿತ್ 1 - 2 ಟೈಮ್ಸ್ n. ಸೊ ದಿಸ್ ಇಸ್ ವಾಟ್ ಯುವರ್ ಡಿಟರ್ಮಿನೆಂಟ್ an. ನನಗೆ ಡಿಟರ್ಮಿನೆಂಟ್ a1 ಡಿಟರ್ಮಿನೆಂಟ್ a2 ಸಮ್ ಬೇಕಾಗಿರೋದು. ಇದಕ್ಕೆ ಸಮ್ ಅಪ್ಲೈ ಮಾಡಿ ಅಷ್ಟೇ. ಸಿ ನನಗೆ ಬೇಕಿರೋದೇನಪ್ಪ? ನನಗೆ ಬೇಕಿರೋದು ಡಿಟರ್ಮಿನೆಂಟ್ ಆಫ್ a1 ಡಿಟರ್ಮಿನೆಂಟ್ ಆಫ್ a2 ಡಿಟರ್ಮಿನೆಂಟ್ ಆಫ್ an 2021 ವರ್ಗು ಅಲ್ವಾ? ಸೊ ನನಗೆ ಬೇಕಿರೋದೇನು? ಡಿಟರ್ಮಿನೆಂಟ್ ಆಫ್ a1 ಪ್ಲಸ್ ಇದು ನಿಮಗೆ ನೆನಪಿರ್ಲಿ, ಇಷ್ಟು ಬಂದಿದೆ ಇದು. ಓಕೆ, ಡಿಟರ್ಮಿನೆಂಟ್ ಆಫ್ a2 ಪ್ಲಸ್ ಅಂಡ್ ಸೋ ಆನ್ ಎಲ್ಲಿವರೆಗೂ ಬೇಕಿರೋದು?
ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ 20, 21 ವರೆಗೂ ಬೇಕಿರೋದು. ಸೊ ಇದನ್ನ ಸಮ್ಮೇಷನ್ ನೊಟೇಷನ್ ಅಲ್ಲಿ ಬರೆದ್ರೆ ನಿಮಗೆ ಐ ಕ್ಯಾನ್ ರೈಟ್ ದಿಸ್ ಆಸ್ ಸಮ್ಮೇಷನ್ n is equal to 1 to 20, 21 ಡಿಟರ್ಮಿನೆಂಟ್ ಆಫ್ ಎ ಎನ್ ಅಂತ ಬರಿಬಹುದು. ಡಿಟರ್ಮಿನೆಂಟ್ ಎ ಎನ್ ಅಂತ ಬರಿಬಹುದಲ್ವಾ. ಸೊ ಎರೇಸರ್ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಇಸ್ ಈಕ್ವಲ್ ಟು ಸಿ ಸಮ್ಮೇಷನ್ ನಿಮಗೆ ಗೊತ್ತಿರುವ ಡಿಟರ್ಮಿನೆಂಟ್ ಆಫ್ ಎ ಎನ್ ನಿಮಗೆ ಗೊತ್ತಲ್ವಾ. ಸೊ ಸಮ್ಮೇಷನ್ 1 to 20, 21 determinant of a n is what? It is 1 minus 2n, 1 minus 2n. So which is equal to summation apply ಮಾಡಿ. determinant of 1 ಏನಾಗುತ್ತೆ? determinant of 1 ಅಂದ್ರೆ summation 1 20, 21 ವರೆಗೂ n is equal to ಇದಕ್ಕೆ 2 ಟೈಮ್ determinant split summation split ಮಾಡ್ತಾ ಇದ್ದೀನಿ ಅಷ್ಟೇ. determinant 2 into summation of n ಅಂತ ಹೇಳಿದೀನಿ. So which is equal to summation 1 ವ್ಯಾಲ್ಯೂ ಬಂದ್ಬಿಟ್ಟು n ಆಗುತ್ತೆ minus 2 times summation n ವ್ಯಾಲ್ಯೂ ಬಂದ್ಬಿಟ್ಟು summation n ಗೊತ್ತಿರಬೇಕು n into n plus 1 upon 2 ಆಗುತ್ತೆ. ಓಕೆ, ಸೊ ನಿಮ್ಗೆ ಇಷ್ಟು ಗೊತ್ತಿರಬೇಕು. ಅಂದ್ರೆ ಏನೇನು ಗೊತ್ತಿರಬೇಕು ಇಲ್ಲಿ? ಸಮೇಷನ್ 1 ವ್ಯಾಲ್ಯೂ n ಅಂತ ಗೊತ್ತಿರಬೇಕು, ಸಮೇಷನ್ n ವ್ಯಾಲ್ಯೂ n ಇಂಟು n ಪ್ಲಸ್ 1 ಅಪಾನ್ 2 ಅಂತ ಗೊತ್ತಿರಬೇಕು. ಅಂದ್ರೆ ಫಸ್ಟ್ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ನ ಇದು ಸಮೇಷನ್ ಆಫ್ ಸೀರೀಸ್ ಅಂತ ಕರೆಯೋದು. ಸಮೇಷನ್ n ಸ್ಕ್ವೇರ್ ಗೊತ್ತಿರಬೇಕು, ಸಮೇಷನ್ n ಕ್ಯೂಬ್ ಗೊತ್ತಿರಬೇಕು. ಇದನ್ನೆಲ್ಲ ಲಿಮಿಟ್ಸ್ ಗಳಲ್ಲೆಲ್ಲ ತುಂಬಾ ಕಡೆ ಯೂಸ್ ಮಾಡ್ತಾ ಇರ್ತೀವಿ. ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು. ಓಕೆ, ಅವೆರಡನ್ನ ಇಲ್ಲಿ ಯೂಸ್ ಮಾಡಿದೀನಿ. ಸೊ 2 get cancels. So once again on simplification n ಇದೆ is equal to n ಇದೆ minus n square ಆಗುತ್ತೆ, minus n square minus n ಆಗುತ್ತೆ, minus n ಆಗುತ್ತೆ, plus n minus n cancel which is equal to minus n square ಬಂತು. ಇಲ್ಲಿ n ಅಂದ್ರೆ ಎಷ್ಟು? n is equal to 1 to ಎಷ್ಟಿದೆ? ಲಾಸ್ಟ್ ವ್ಯಾಲ್ಯೂನೇ n. ಸೊ n is equal to ಏನಾಗಿದೆ ಇಲ್ಲಿ? 20, 21 ಇದೆಯಲ್ವಾ. ಸೊ which is equal to minus of 20, hey cool 20, 21 ದ ಸ್ಕ್ವೇರ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಆಗುತ್ತೆ. ಸಮ್ಮೇಷನ್ ಆಫ್ ಸೀರೀಸ್, ಡಿಟರ್ಮಿನೆಂಟ್ ಎರಡು ಕಂಬೈನ್ ಮಾಡಿರುವಂತ ಕ್ವಶನ್ ಚೆನ್ನಾಗಿದೆ. ಈ ತರ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಇಫ್ ಎ ಇಸ್ ಈಕ್ವಲ್ ಟು ಒಂದು ಕ್ವಶನ್ ಕೊಟ್ಟಿದ್ದಾನೆ, ಈಸ್ ಅ ಸಿಂಗುಲರ್ ಮ್ಯಾಟ್ರಿಕ್ಸ್ ದೆನ್ ದ ವ್ಯಾಲ್ಯೂ ಆಫ್ 5k minus k ಸ್ಕ್ವೇರ್ ಕೇಳಿದ್ದಾನೆ. ಸಿಂಗುಲರ್ ಅಂತ ಅಂದ್ರೆ ನಮಗೆ ಗೊತ್ತಿದೆ, ಅದ್ರದ್ದು ಡಿಟರ್ಮಿನೆಂಟ್ ಆನ್ಸರ್ ಏನ್ ಬರಬೇಕು? 0 ಬರಬೇಕು. ನಾನ್ ಸಿಂಗುಲರ್ ಅಂತ ಅಂದ್ರೆ ನಾಟ್ ಈಕ್ವಲ್ ಟು 0 ಬರುತ್ತೆ. ಇದು ಸಿಂಗುಲರ್ ಕೇಳಿರೋದ್ರಿಂದ ಸಿಂಗುಲರ್ ಡಿಟರ್ಮಿನೆಂಟ್ ಕೇಳಿದ್ರೆ ವಾಟ್ ಇಸ್ ದ ಡಿಟರ್ಮಿನೆಂಟ್? Determinant is 2 minus k into 3 minus k is equal to what? Minus determinant minus 2 1s are 2 is equal to what? 0. Expansion ಮಾಡಿದನ expansion ಮಾಡಿದ್ರೆ 2 3s are 6. So 2 ಇಂದ ಇವೆರಡು ಮಲ್ಟಿಪ್ಲೈ ಮಾಡಿ, minus k ಇಂದ ಇವೆರಡು ಮಲ್ಟಿಪ್ಲೈ ಮಾಡಿ, 2 3s are 6 minus 2k minus 3k plus k square ಆಗುತ್ತೆ, minus 2 is equal to 0 ಆಗುತ್ತೆ. ಸೊ ನಾನು ಆರ್ಡರ್ ಬರಿತೀನಿ, ಕೆ ಸ್ಕ್ವೇರ್ ಫಸ್ಟ್ ಬರಿತೀನಿ. 2k minus 3k ಏನಾಗುತ್ತೆ? minus 2k minus 3k is minus 5k ಆಗುತ್ತೆ. 6 minus 2 ಎಷ್ಟಾಗುತ್ತೆ? 4 ಆಗುತ್ತೆ. 6 minus 2 is plus 4 is equal to 0 ಆಗುತ್ತೆ. ಅವನು ಕೇಳಿರೋದು ಕೆ ಸ್ಕ್ವೇರ್ ಮೈನಸ್ 5k ನ 5k minus k ಸ್ಕ್ವೇರ್. ನೋ ಪ್ರಾಬ್ಲಮ್, ಸೊ ನೋ ನೀಡ್ ಟು ವರಿ. ಸೊ ಕೆ ಸ್ಕ್ವೇರ್ ಮೈನಸ್ 5k ವಿಲ್ ಬಿ 4 ಈ ಕಡೆ ಮೈನಸ್ 4 ಆಗುತ್ತೆ. ಬಟ್ ನಮಗೆ ಅವನು ಕೇಳಿರೋದು ಇದು ಪ್ಲಸ್ ಇರಬೇಕು, ಇದು ಮೈನಸ್ ಇರಬೇಕು. ಸೊ ಮಲ್ಟಿಪ್ಲೈಡ್ ಬೈ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತೆ, ಇದು ಪ್ಲಸ್ ಆಗುತ್ತೆ ಅಂದ್ರೆ 5k ಆಗುತ್ತೆ, ಮೈನಸ್ k ಸ್ಕ್ವೇರ್ ಆಗುತ್ತೆ. ಇದಕ್ಕೆ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಇಸ್ ಪ್ಲಸ್ 4 ಆಗುತ್ತೆ. ಸೊ ಪ್ಲಸ್ 4 ಇಸ್ ದಿ ಆನ್ಸರ್. ಅಂದ್ರೆ ಏನಾಗುತ್ತೆ? ಆಪ್ಷನ್ ಬಿ ಇಸ್ ಕರೆಕ್ಟ್. 4 ಇಸ್ ದಿ ಆನ್ಸರ್. ಸೊ ಇದೇ ತರ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ನೋಡಿ, ನಿಮ್ಗೆ ಆನ್ಸರ್ -4 ಬಂದ್ಬಿಡುತ್ತೆ, ಡೈರೆಕ್ಟ್ -4 ಅಂತ ಹಾಕಿಲ್ಲ. ನೋಡಿ, ಇಲ್ಲಿ 5k minus k ಸ್ಕ್ವೇರ್ ಇಂದ ಮೈನಸ್ ನ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ. ಓಕೆನಾ? +4 ಇಸ್ ದಿ ಆನ್ಸರ್. ನೆಕ್ಸ್ಟ್ ನೋಡಿ, ಎಷ್ಟು ಕ್ವಶನ್ ಏರಿಯಾ ಆಫ್ ಟ್ರಯಾಂಗಲ್ ಮೇಲೆ ನಿಮಗೆ ತುಂಬಾ ಕ್ವಶನ್ಸ್ ಕೇಳ್ತಾನೆ ರಾಜು, ನೀವು ಕರೆಕ್ಟ್ ಆಗಿ ಕಲ್ತಿರ್ಬೇಕು. ದ ಏರಿಯಾ ಆಫ್ ಟ್ರಯಾಂಗಲ್ ವಿತ್ ವರ್ಟಿಸಸ್ ಕೊಟ್ಟಿದ್ದಾನೆ, ಈಸ್ 9 ಸ್ಕ್ವೇರ್ ಯೂನಿಟ್ಸ್ ದೆನ್ ದ ವ್ಯಾಲ್ಯೂ ಆಫ್ ಕೆ ಫೈಂಡ್ ಔಟ್ ಮಾಡೋದು, ಈಕ್ವೇಶನ್ ಆಫ್ ಲೈನ್ ಫೈಂಡ್ ಔಟ್ ಮಾಡೋದಾಗಿರ್ಬೋದು, ಅಥವಾ ಏರಿಯಾ ಫೈಂಡ್ ಔಟ್ ಮಾಡೋದಿರ್ಬೋದು. ಇದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳ್ತಾನೆ, ಫೋಕಸ್ ಮಾಡಿ. ಸಿಂಪಲ್ ಅಂದ್ರೆ ಫಾಸ್ಟ್ ಆಗಿ ಡಿಟರ್ಮಿನೆಂಟ್ ನ ಎಕ್ಸ್ಪ್ರೆಷನ್ ಮಾಡೋದು ನಿಮಗೆ ಗೊತ್ತಿದ್ರೆ ಬೇಗ ಆನ್ಸರ್ ಬಂದ್ಬಿಡುತ್ತೆ. ಓಕೆ, ಸೊ ಏರಿಯಾ ಇಸ್ ಈಕ್ವಲ್ ಟು ವಾಟ್? ಏರಿಯಾ ಕೊಟ್ಟಿರೋದ್ರಿಂದ ಏರಿಯಾ ಫಾರ್ಮುಲಾ ಬಂದ್ಬಿಟ್ಟು 1/2 ಇಂಟು ಡಿಟರ್ಮಿನೆಂಟ್ -301 301 0k1 ಆಗುತ್ತೆ. ಸೊ ಐ ವಾಂಟ್ ಟು ಎಕ್ಸ್ಪ್ಯಾಂಡ್ ದಿಸ್ ಬೈ ಟೇಕಿಂಗ್ ಸೆಕೆಂಡ್ ಕಾಲಮ್ ಬಿಕಾಸ್ ಇಟ್ ಹ್ಯಾಸ್ ಇಸ್ ಈಕ್ವಲ್ ಟು ಏನು ತಗೋಬೇಕು? ಪ್ಲಸ್ ಆರ್ ಮೈನಸ್ ದಸ್ 9 ತಗೋಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ? ಇದು ಪ್ಲಸ್ ಆರ್ ಮೈನಸ್ 18 ಆಗುತ್ತೆ. 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 18 ಆಗುತ್ತೆ. ಸೊ ಎಕ್ಸ್ಪ್ಯಾನ್ಷನ್ ಮಾಡಿ ಪ್ಲಸ್ ಮೈನಸ್ ಆಗುತ್ತೆ. ಸೊ ಅಂದ್ರೆ -k ಟೈಮ್ಸ್
ಇದೋಯ್ತು, ಇದಕ್ಕೆ ಎಕ್ಸ್ಪೆನ್ಷನ್ ಮಾಡಿ ಈಗ ಇದೋಯ್ತು ಅಂದ್ರೆ -3 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ನೋಡಿ ಇಷ್ಟುದ್ದ ಈಕ್ವಲ್ಸ್ ಆಗ್ತೀನಿ ಇರ್ಲಿ. ಇವಾಗ ಏನಾಗುತ್ತೆ, ಮೈನಸ್ನ ಕ್ಯಾನ್ಸಲ್ ಮಾಡ್ಕೊಂಬಿಡಿ, ಆ ಕಡೆ ಮೈನಸ್ನ ಕ್ಯಾನ್ಸಲ್ ಮಾಡಿದ್ರೆ ಅದು ಪ್ಲಸ್ ಆರ್ ಮೈನಸ್ ಉಳಿಯುತ್ತೆ. ಓಕೆ, ಸೊ ಮಲ್ಟಿಪ್ಲೈ ದಿಸ್ ವಿತ್ ಮೈನಸ್, ಅವಾಗ ಏನಾಗುತ್ತೆ k ಇಂಟು -9 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 18 ಬರುತ್ತೆ. ಅಂಡ್ ದೆನ್ 9 ಇಂದ ಕ್ಯಾನ್ಸಲ್ ಮಾಡ್ಕೊಂಬಿಡಿ, 9 1s 9 2s ಆಗುತ್ತೆ. ಮೈನಸ್ನ ಮತ್ತೆ ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ, ಆರ್ಎಸ್ ನೀವು ಇಲ್ಲೇ ಮಾಡ್ಬೋದಿತ್ತು, ಅದನ್ನ ಇರ್ಲಿ ತೊಂದರೆ ಏನಿಲ್ಲ. ಓಕೆ, ಮೈನಸ್ ಮಲ್ಟಿಪ್ಲೈ ಮಾಡಿ ಅದು ಪ್ಲಸ್ ಆರ್ ಮೈನಸ್ ಉಳಿಯುತ್ತೆ. 9 1s 9 2s ಬಂತಲ್ಲ, ಎನಿ ಪ್ರಾಬ್ಲಮ್ ಅರೈಸಸ್ ರಾಜು? 3 - 3 ಎಷ್ಟಪ್ಪ ರಾಜು? ನೋಡು ಇಷ್ಟಲ್ವಾ, ಇದೆಲ್ಲ ಬೇಡ. ಓಕೆ, ಸಿಂಪಲ್ ಮಲ್ಟಿಪ್ಲಿಕೇಶನ್ ಟ್ರಿಕ್ ಇದೆ, ಅದು ನಾವು ತುಂಬಾ ಕಾಂಪ್ಲಿಕೇಟ್ ಮಾಡ್ಕೋತಾ ಇದೀವಿ. ಓಕೆ, ಸೊ ಇದು -3 -6 ಆಗುತ್ತೆ. -6 ಇಂಟು k ಏನಾಗುತ್ತೆ, k ಇಸ್ ಈಕ್ವಲ್ ಟು ಏನ್ ಬರುತ್ತೆ ನಿಮಗೆ, -6k ಬರುತ್ತೆ ಅಷ್ಟೇ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 6k ಬರುತ್ತೆ. 6k ಇಸ್ ಈಕ್ವಲ್ ಟು ವಾಟ್, ಪ್ಲಸ್ ಆರ್ ಮೈನಸ್ 18 ಬರುತ್ತೆ. ಸೊ k ವಿಲ್ ಬಿ ಪ್ಲಸ್ ಆರ್ ಮೈನಸ್ 3 ಬರುತ್ತೆ. ಅವನು +3 ಮಾತ್ರ ಕೊಟ್ಟಿದ್ದಾನೆ, ಸೊ ಹಂಗಾಗಿ ಆಪ್ಷನ್ ಸಿ ಇಸ್ ಕರೆಕ್ಟ್. 6 1s 6 3s 18. ಓಕೆನಾ, ಸೊ ಈ ತರ ಮಾಡೋದು. ಪ್ಲಸ್ ಆರ್ ಮೈನಸ್ ಕೊಟ್ಟಿದ್ರೆ ನೀವು ಪ್ಲಸ್ ಆರ್ ಮೈನಸ್ ತಗೋಬೇಕಿತ್ತು ಇಲ್ಲಿ. ಓಕೆ, ಎಸ್. ಸೊ ಇದು 2023 ಕೇಳಿರೋ ಕ್ವಶನ್. ಎ ಕೊಟ್ಟಿದ್ದಾನೆ ಅಂಡ್ ಎ ಬಿ ಇಸ್ ಈಕ್ವಲ್ ಟು ಐ ಅಂತ ಕೇಳಿದಾನೆ. ಎ ಬಿ ಇಸ್ ಈಕ್ವಲ್ ಟು ಐ ಅಂತ ಕೊಟ್ಟಿದ್ದಾನೆ, ಮತ್ತೆ ದೆನ್ ಬಿ ಇಸ್ ವಾಟ್ ಅಂತ ಕೇಳಿದ್ದಾನೆ. ಸ್ವಲ್ಪ ಅನಾಲಿಸಿಸ್ ಮಾಡಿ, ವಿಡಿಯೋ ಪಾಸ್ ಮಾಡಿ ನೋಡಿ, ನೀವು ಸಾಲ್ವ್ ಮಾಡಬಹುದಾ ಅಂತ ಈ ಕ್ವಶನ್ ನ. ಏನ್ ಕೇಳಿದಾನೆ, ಎ ಕೊಟ್ಟಿದ್ದಾನೆ, ಎ ಬಿ ಇಸ್ ಈಕ್ವಲ್ ಟು ಐ ಅಂತ ಕೊಟ್ಟಿದ್ದಾನೆ. ಸೊ ನಿಮ್ಗೆ ಅರ್ಥ ಆಗ್ಬೇಕು, ಎ ಬಿ ಇಸ್ ಈಕ್ವಲ್ ಟು ಐ ಅಂತ ಅಂದ್ರೆ ಅದರ ಅರ್ಥ ಎ ಅಂಡ್ ಬಿ ಆರ್ ಇನ್ವರ್ಸ್ ಟು ಈಚ್ ಅದರ್ ಅಂತ. ಓಕೆನಾ, ಅಂದ್ರೆ ಎ ಅವನು ಕೊಟ್ಟಿದ್ದಾನೆ ಅಂತಂದ್ರೆ ವಾಟ್ ವಿಲ್ ಬಿ ಬಿ, ಬಿನೇ ಕೇಳಿರೋದು. ಡೆಫಿನೆಟ್ಲಿ ಯುವರ್ ಬಿ ವಿಲ್ ಬಿ ಇನ್ವರ್ಸ್ ಆಫ್ ಎ ಅಲ್ವಾ. ಈ ಬಿ ಅನ್ನೋದು ಡೆಫಿನೆಟ್ಲಿ ಇನ್ವರ್ಸ್ ಆಫ್ ಎ ಆಗಿರ್ಬೇಕು, ಬಿಕಾಸ್ ಎ ಇಂಟು ಎ ಇನ್ವರ್ಸ್ ತಾನೆ ಐ ಅಂತ ಅಂದ್ರೆ ಗೊತ್ತಿರೋದು. ಅಂದ್ರೆ ಬಿ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಆಗ್ಲೇಬೇಕು. ಓಕೆನಾ, ಸೊ ಬಿ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಅಂತಂದ್ರೆ ಎ ಕೊಟ್ಟಿದ್ದಾನೆ ಅಂತ ಅಂದ್ರೆ ಡೆಫಿನೆಟ್ಲಿ ಯು ಜಸ್ಟ್ ಫೈಂಡ್ ದಿ ಇನ್ವರ್ಸ್ ಆಫ್ ದಟ್. ಓಕೆ, ಸೊ ಇನ್ವರ್ಸ್ ಇಸ್ ಈಕ್ವಲ್ ಟು ವಾಟ್ ಇಸ್ ದ ಫಾರ್ಮುಲಾ ಆಫ್ ಇನ್ವರ್ಸ್, 1 by determinant of a into ಏನು, adjoint a. So which is equal to 1 by what is the determinant, 1 into 1 1 minus and minus into minus plus ಆಗ್ಬಿಡುತ್ತೆ ಇಲ್ಲಿ. tan into tan ಏನಾಗುತ್ತೆ, tan square ಆಗುತ್ತೆ. tan square alpha by 2 ಆಗುತ್ತೆ into what is its adjoint, your adjoint is what. So your adjoint is ಅಂದ್ರೆ ಏನ್ ಮಾಡಬೇಕು, ಇವೆರಡು ಇಂಟರ್ಚೇಂಜ್ ಮಾಡಬೇಕು, ಇವೆರಡು ಸೈನ್ ಚೇಂಜ್ ಮಾಡಬೇಕು. 1 ಇದೆ, ಇದು ಸೈನ್ ಚೇಂಜ್ ಮಾಡ್ಕೊಂಬಿಡಿ, minus tan alpha by 2, this will be tan alpha by 2 and this will be 1 only. ಕ್ಲಿಯರ್ ಅಲ್ವಾ. 1 plus tan square ಏನಾಗುತ್ತೆ, 1 plus tan square secant square ಆಗುತ್ತೆ, ಇದು secant square ಆಗುತ್ತೆ. secant square ನ ರೆಸಿಪ್ರೋಕಲ್ ತಗೊಂಡ್ರೆ ಏನಾಗುತ್ತೆ, cos square ಆಗುತ್ತೆ. cos square alpha by 2 ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ, ಮತ್ತೆ ಹೇಳ್ತೀನಿ ಕೇಳಿ. 1 plus tan square is secant square, 1 by secant square is what, cos square. ಬಿಕಾಸ್ ಅವ್ನು secant square ಅಲ್ಲಿ ಕೊಟ್ಟಿಲ್ಲ, ಎಲ್ಲ ಆಪ್ಷನ್ಸ್ ಗಳು ನೋಡ್ತಾ ಹೋಗಿ cos square ಅಲ್ಲಿ ಕೊಟ್ಟಿದ್ದಾನೆ. cos square into this one. ಓಕೆನಾ, 1 minus tan alpha by 2 plus tan alpha by 2 and 1. ಓಕೆ, ಸಿ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ, ಸೊ ದಟ್ ಈಸ್ ನಥಿಂಗ್ ಬಟ್ cos square alpha by 2 into this is nothing but the transpose of this. ನೀವು ಆಪ್ಷನ್ ನೋಡ್ತಾ ಹೋದ್ರೆ cos square ಅಂತ ಎಲ್ಲಿದೆ ಅದೇ ಆನ್ಸರ್. ಮೂರಲ್ಲಿ cos square ಇದೆ, ಇದು ಎ ಅಂತೂ ಅಲ್ಲ, ಐ ಅಂತೂ ಅಲ್ಲ, 100% ಎ ಟ್ರಾನ್ಸ್ಪೋಸ್ ಆಗಿರುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಎ ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಇದು ಬರುತ್ತೆ ಮತ್ತೆ, ಅಂದ್ರೆ ದಿಸ್ ಇಸ್ ವಾಟ್ ಎ ಟ್ರಾನ್ಸ್ಪೋಸ್. ನೋಡಿ, ಇದನ್ನ ಟ್ರಾನ್ಸ್ಪೋಸ್ ಮಾಡಿ ಮತ್ತೆ ನಿಮ್ಗೆ ಏನೇ ಬರುತ್ತೆ. ಸೊ ಹಂಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್. ಅರ್ಥ ಆಯ್ತಲ್ವಾ? ಇಷ್ಟೇ ಸಿಂಪಲ್ ಕ್ವಶನ್ ಇದೆ ಇದು, ಇನ್ವರ್ಸ್ ಮೇಲೆ ಇರೋ ಸಿಂಪಲ್ ಕ್ವಶನ್. ಈ ಕ್ವಶನ್ ಸ್ವಲ್ಪ ತಪ್ಪಿದೆ. ಇದು 2023 ನಲ್ಲಿ ಕೇಳಿರೋ ಕ್ವಶನ್. ಈ ಕ್ವಶನ್ ಏನಿದೆ ಅಂತಂದ್ರೆ, ಇದು ಗ್ರೇಸ್ ಸಿಕ್ಕಿದೆ ಅವ್ರಿಗೆ, ನಿಮ್ಗೂ ಗ್ರೇಸ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ, ನಿಮ್ ಪ್ರಯತ್ನ ನೀವು ಮಾಡ್ಕೊಂತ ಹೋಗಿ. ಇಲ್ಲಿ ಕ್ವಶನ್ ಬಂದ್ಬಿಟ್ಟು ಇದು 24 ಆಗ್ಬೇಕಿತ್ತು. ಓಕೆ, ಎಲ್ಲೆಲ್ಲಿ 14 ಅಂತ ಇದೆ ಸೈನ್ ನಲ್ಲಿ ಅದೆಲ್ಲ 24 ಆಗ್ಬೇಕು. ಓಕೆನಾ, 14 ಅಂತ ಇರೋದೆಲ್ಲ 24 ಆಗ್ಬೇಕು. ದಿಸ್ ವಿಲ್ ಬಿ 24 ಅಂಡ್ ದಿಸ್ ವಿಲ್ ಬಿ ಆಲ್ಸೋ 24. ನೌ ದ ಕ್ವಶನ್ ಇಸ್ ಕರೆಕ್ಟ್. ಓಕೆ, ಸೊ ಅದರ್ವೈಸ್ ಇದು ನಿಮಗೆ ಗ್ರೇಸ್ ಸಿಗುತ್ತೆ. ಸೊ ಇದಕ್ಕಾದ್ರೆ ಆನ್ಸರ್ ಏನಾಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಇದನ್ನ ಹೆಂಗೆ ಎಕ್ಸ್ಪ್ಯಾನ್ಷನ್ ಮಾಡ್ಬೇಕಂತ ವಿಲ್ ಸಿ ದಟ್. ಓಕೆ, ಇದೇ ಟೈಪ್ ಆಫ್ ಕ್ವಶನ್ಸ್ ತುಂಬಾ ಕಡೆ ರಿಪೀಟ್ ಆಗುತ್ತೆ, ತುಂಬಾ ಕಾಮೆಂಟ್ ಕೇನಲ್ಲೆಲ್ಲ ರಿಪೀಟ್ ಆಗಿದೆ ಈ ತರ ಕ್ವಶನ್ಸ್ಗಳು. ಕರೆಕ್ಟ್ ನೋಡ್ತಾ ಹೋಗಿ.
ನೋಡಿ ನಾನೇನ್ ಮಾಡ್ತೀನಿ ಅಂತಂದ್ರೆ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ. ಸೊ ನಿಮ್ಗೆ ಇಲ್ಲಿ ಡಿಗ್ರಿಗಳನ್ನ ನೋಡ್ತಾ ಹೋಗಿ. 24 ಇದೆ, 66 ಇದೆ, 135 ಇದೆ, ಎಲ್ಲಾನು ಒಂದೇ ಡಿಗ್ರಿ ಕನ್ವರ್ಟ್ ಮಾಡ್ಕೊಂಡ್ಬಿಡಿ. ದಟ್ ಇಸ್ ದ ಫಸ್ಟ್ ಥಿಂಗ್. ನಾನೇನ್ ಮಾಡ್ತೀನಿ ಅಂತಂದ್ರೆ ಸೊ ವಿಚ್ ಇಸ್ ಈಕ್ವಲ್ ಟು ದಿಸ್ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್. ನಮ್ಗೆ ಕಾಂಪ್ಲಿಮೆಂಟರಿ ಗೊತ್ತಿದೆ. ಕಾಂಪ್ಲಿಮೆಂಟರಿ ಅಂದ್ರೆ tan 135 ವ್ಯಾಲ್ಯೂ -1 ಅಂತ ಗೊತ್ತಿದೆ. ಇಟ್ ಇಸ್ -45 ಅಂತ ಆಗುತ್ತೆ. ಅಲೈಡ್ ಆಂಗಲ್ಸ್ ಯೂಸ್ ಮಾಡಿದ್ರೆ -45 ಆಗುತ್ತೆ, ಅದೆಲ್ಲ ಗೊತ್ತಿರಬೇಕು. tan 135 ವ್ಯಾಲ್ಯೂ ಸ್ಟ್ಯಾಂಡರ್ಡ್ ಆಂಗಲ್, ಇಟ್ ಇಸ್ -1. ಓಕೆ, tan 180 -45 ಅಂತ ಬರ್ಕೊಂಡು ನಿಮ್ಗೆ ಅದು ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ನೆಗೆಟಿವ್ ಇರುತ್ತೆ ಅಂದ್ರೆ -1 ಬರುತ್ತೆ. ಸೊ tan 135 ವ್ಯಾಲ್ಯೂಸ್ ಗೊತ್ತು. ಇದನ್ನ ಕಾಂಪ್ಲಿಮೆಂಟರಿ ಯೂಸ್ ಮಾಡ್ಬಿಟ್ಟು cos 24 ಅಂತ ಬರೀಬಹುದಾ? 66 ನ ಇದಕ್ಕೆ ಹೆಂಗ್ ಬರಿತೀನಿ ಅಂದ್ರೆ sin ಸ್ಕ್ವೇರ್ 24 ಇದನ್ನೇ ಅಂತ ಬರೀಬಹುದು. ಕಾಂಪ್ಲಿಮೆಂಟರಿ ಯೂಸ್ ಮಾಡ್ಕೊಂಡ್ಬಿಟ್ಟು cos ಸ್ಕ್ವೇರ್ 24 ಅಂತ ಬರೀಬಹುದು. ಡೈರೆಕ್ಟ್ ಆಗಿ ಗೊತ್ತಿರ್ಬೇಕು ರಾಜು. sin ಸ್ಕ್ವೇರ್ sin ಥೀಟಾನ cos ಆಫ್ 90 - ಥೀಟಾ ಅಂತ ಬರೀಬಹುದು. 90 - 66 ಇಸ್ ವಾಟ್? 24. ಓಕೆ, ಅಂಡ್ ದಿಸ್ ಒನ್ ವ್ಯಾಲ್ಯೂ ಇಸ್ ವಾಟ್? ಇಟ್ ಇಸ್ -1. ಇದು ಕೂಡ ನೀವೇಂತ ಅಂತ ಬರೀತೀರಾ? 66 ನ cos ಅಲ್ಲಿ ಬರೀರಿ, 24 ಅಲ್ಲಿ cos ಸ್ಕ್ವೇರ್ 24 ಡಿಗ್ರಿ. ಇದೇನಾಗುತ್ತೆ? ಅಗೈನ್ -1 ಆಗುತ್ತೆ. ಅಂಡ್ ದಿಸ್ ವಿಲ್ ಬಿ sin ಸ್ಕ್ವೇರ್ 24 ಡಿಗ್ರಿ ಆಗುತ್ತೆ. ಅಂಡ್ ದಿಸ್ ವಿಲ್ ಬಿ ಅಗೈನ್ -1. ಅಂಡ್ ದಿಸ್ ಇಸ್ ಅಗೈನ್ 24 ಹಂಗೆ ಇರಲಿ, sin ಸ್ಕ್ವೇರ್ 24. ಅಂಡ್ ದಿಸ್ ಇಸ್ ಅಗೈನ್ cos ಸ್ಕ್ವೇರ್ 24 ಆಗುತ್ತೆ. ದಿಸ್ ಇಸ್ ದ ಒನ್. ನೌ ಇದನ್ನ ನೀವು ಅಗೈನ್ ಎಲಿಮೆಂಟರಿ ಆಪರೇಷನ್ ಅಂತ ನಾನು ಒಂದು ಇತ್ತು ಲಾಸ್ಟ್, ಅದನ್ನ ಯೂಸ್ ಮಾಡಿದ್ರೆ ಬೇಗ ಆನ್ಸರ್ ಬರುತ್ತೆ. ಆಲ್ಸ್ ನಿಮಗೆ ನಾರ್ಮಲ್ ಆಗಿ ಎಕ್ಸ್ಪ್ರೆಷನ್ ಮಾಡೋದೇ ಹೇಳ್ಕೊಟ್ಬಿಡ್ತೀನಿ. ನೋಡಿ ಏನಾಗ್ಬಿಡುತ್ತೆ, ಎಕ್ಸ್ಪ್ರೆಷನ್ ಮಾಡ್ಬಿಡಿ. ಫಸ್ಟ್ಗೆ ಎಲ್ಲಾನು 24 ಆಂಗಲ್ ಇದೆ ಹಿಂಗೆ. ಎಕ್ಸ್ಪ್ಯಾನ್ಷನ್ ಮಾಡಿ ಆನ್ಸರ್ ಬರುತ್ತೆ ನೋಡಿ. sin ಸ್ಕ್ವೇರ್ 24. ಐ ಮೀನ್ ನನಗೆ ಎಲ್ಲಾನು 24 ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ಲೈಕ್ 24 ಅಂತ ಬರೆಯೋದಿಲ್ಲ. ಓಕೆ, ಎಕ್ಸಾಂಪಲ್ ನೀವು ಅಷ್ಟೇ ಎಲ್ಲಾನು 24 ಅಂತ ಬರ್ಕೊಂಡು ಕೂತ್ಕೊಂಡು ಎಷ್ಟಾಗುತ್ತೆ ಟೈಮ್ ಆಗುತ್ತೆ. ನಾನು sin ಸ್ಕ್ವೇರ್ ಅಂತ ಬರೆದು ಬಿಡ್ತೀನಿ. ಈಗ ಸಿಂಪಲ್ ಏನ್ ಮಾಡ್ತೀನಿ ಅಂದ್ರೆ ನಾನೀಗ sin ಸ್ಕ್ವೇರ್ 24 ನಾನು ಜಸ್ಟ್ sin ಸ್ಕ್ವೇರ್ ಅಂತ ಬರಿತೀನಿ. ಓಕೆನಾ, cos ಸ್ಕ್ವೇರ್ 24 cos ಸ್ಕ್ವೇರ್ ಅಂತ ಬರಿತೀನಿ ಅಷ್ಟೇ. sin ಸ್ಕ್ವೇರ್ ಇಂಟು ಏನಾಗುತ್ತೆ? ಈಗ ಇದೋಯ್ತು ಅಲ್ವಪ್ಪ, ಏನಾಗುತ್ತೆ? -cos ಸ್ಕ್ವೇರ್ ಮೈನಸ್ sin ಸ್ಕ್ವೇರ್ ಏನಾಗುತ್ತೆ? sin ಪವರ್ 4 ಆಗುತ್ತೆ. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ -cos ಸ್ಕ್ವೇರ್ ಇಂಟು ಇದೋಯ್ತು cos ಸ್ಕ್ವೇರ್ ಏನಾಗುತ್ತೆ? cos ಪವರ್ 4 ಆಗುತ್ತೆ. ಕ್ಲಿಯರ್ ಅಲ್ವಾ? ಇದಲ್ವಾ, ಇದೋಯ್ತು ಇವೆರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ sin ಸ್ಕ್ವೇರ್ ಆಗುತ್ತೆ. ಓಕೆ, -1 ಇಂಟು ಏನಾಗುತ್ತೆ? -1 ಇಂಟು ಸಿಂಪ್ಲಿಫೈ ಮಾಡಿ, -1 ಇಂಟು ಇವೆರಡು sin ಸ್ಕ್ವೇರ್ cos ಸ್ಕ್ವೇರ್ ಇವೆರಡು -1 ಆಗುತ್ತೆ. ಓಕೆ, -1 ಆಗುತ್ತೆ. ಸೊ ಅಗೇನ್ ಎಕ್ಸ್ಪ್ಯಾನ್ಷನ್ ಮಾಡಿ, ಮತ್ತೆ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡಿ ಎಲ್ಲನ. ಇದೇನಾಗುತ್ತೆ? -sin ಸ್ಕ್ವೇರ್ cos ಸ್ಕ್ವೇರ್ ನೆಕ್ಸ್ಟ್ ಏನಾಗುತ್ತೆ? sin ಪವರ್ 6 ಆಗ್ಬಿಡುತ್ತೆ ರಾಜು. sin ಪವರ್ 6 ಆಗುತ್ತೆ. ಮೈನಸ್ ಇದು ಬಂದ್ಬಿಟ್ಟು cos ಪವರ್ 6 ಆಗುತ್ತೆ. sin ಸ್ಕ್ವೇರ್ cos ಸ್ಕ್ವೇರ್ ಆಗುತ್ತೆ. ಅಗೇನ್ sin ಸ್ಕ್ವೇರ್ cos ಸ್ಕ್ವೇರ್. ಸ್ವಲ್ಪ ಲೆಂತಿ ಪ್ರಾಸೆಸ್, ಏನು ಮಾಡೋಕ್ಕಾಗಲ್ಲ. ಇದನ್ನ ಹಿಂಗೇನೆ ಮಾಡಬೇಕು, ನೋ ಆಲ್ಟರ್ನೇಟಿವ್ಸ್. ಓಕೆ, ಎಲ್ಲಾನು ಸಿಂಪಲ್ ಹೇಳಕ್ ಅಂದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ ತಗೊಳುತ್ತೆ. ನೀವು ಬೇರೆದ್ರಲ್ಲೆಲ್ಲ ಟೈಮ್ ಉಳಿಸ್ಬಿಟ್ಟು ಇಂಥ ಕ್ವಶನ್ಸ್ಗಳಲ್ಲಿ ಏನ್ ಮಾಡ್ಬೇಕು? ಟೈಮ್ನ ನೀವು ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಏನಾಯ್ತಪ್ಪ ರಾಜು? ಮೈನಸ್ ಆಗುತ್ತಲ್ಲ, ಇದು sin ಸ್ಕ್ವೇರ್ cos ಸ್ಕ್ವೇರ್. ಈ ಮೈನಸ್ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ? sin ಸ್ಕ್ವೇರ್ cos ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? +1 ಆಗುತ್ತೆ. ನಾವು ಸಿ sin ಸ್ಕ್ವೇರ್ cos ಸ್ಕ್ವೇರ್ 3 ಇದಾವೆ. ಸೊ ದಟ್ ಈಸ್ ಈಕ್ವಲ್ ಟು -3 sin ಸ್ಕ್ವೇರ್ cos ಸ್ಕ್ವೇರ್ ಆಗುತ್ತೆ. -3 sin ಸ್ಕ್ವೇರ್ cos ಸ್ಕ್ವೇರ್ ಆಗುತ್ತೆ. ಮೈನಸ್ ಇವೆರಡರಲ್ಲೂ ಮೈನಸ್ ಕಾಮನ್ ಇದೆ. ನಾನೇನ್ ಮಾಡ್ತೀನಿ ಅಂತ ಅಂದ್ರೆ sin ಪವರ್ 6 ಪ್ಲಸ್ cos ಪವರ್ 6 ಅಂತ ಬರ್ಕೋತೀನಿ. ಅಂಡ್ ದಟ್ +1 ಆಸ್ ಇಟ್ ಇಸ್. ಈ ಲಾಸ್ಟ್ +1 ಆಸ್ ಇಟ್ ಇಸ್ ಎಲ್ಲ ಕ್ಲಿಯರ್ ಆಗೋಯ್ತು. ಸೊ ವಿಚ್ ಇಸ್ ಈಕ್ವಲ್ ಟು -3 sin ಸ್ಕ್ವೇರ್ cos ಸ್ಕ್ವೇರ್ ಅಂದ್ರೆ 24 ಡಿಗ್ರಿ ಇದೆ. ನಾನು ಡಿಗ್ರಿಗಳನ್ನೆಲ್ಲ ಬರಿತಾ ಇಲ್ಲ, ಸುಮ್ಮನೆ ಬರ್ಕೊಂಡು ಹೋದ್ರೆ ತುಂಬಾ ಕಾಂಪ್ಲಿಕೇಶನ್ ಆಗುತ್ತೆ ಅಂತ. ಮೈನಸ್ AQ + BQ ಫಾರ್ಮುಲಾ ಅಪ್ಲೈ ಮಾಡಿ. ನಿಮ್ಗೆ AQ + BQ ಫಾರ್ಮುಲಾ ಗೊತ್ತಿರ್ಬೇಕು ರಾಜು. A+B ಹೋಲ್ ಕ್ಯೂಬ್ ಫಾರ್ಮುಲಾ ಅಂತ ಗೊತ್ತಿದೆ ನಿಮ್ಗೆ. A+B ಹೋಲ್ ಕ್ಯೂಬ್ ಫಾರ್ಮುಲಾ ಏನು? A³ + B³ + 3AB × A+B ಅಲ್ವಾ? ನಿಮ್ಗೆ AQ + BQ ಫಾರ್ಮುಲಾ ಮಾತ್ರ ಬೇಕು ಅಂತ ಅಂದ್ರೆ AQ + BQ will be equal to A+B the whole cube minus 3AB into A+B ಆಗುತ್ತೆ. ಅಂದ್ರೆ ಇದನ್ನೆಲ್ಲ ಇಟ್ಕೊಂಡು ಇದನ್ನ ಹಂಗೆ ಬರ್ದೀನಿ. -3AB + A+B ನ ಆ ಕಡೆ ಕಳಿಸಿದ್ರೆ ಮೈನಸ್ ಆಗ್ಬಿಡುತ್ತೆ. ಸೊ ಈಗ AQ + BQ ತರ ಬರ್ಕೋಬೇಕು. ಇದು ಹೆಂಗ್ ಅಪ್ಲೈ ಮಾಡೋಣ ಅಂತಂದ್ರೆ ಇದನ್ನ
ಇದನ್ನ ಈ ತರ ಅಪ್ಲೈ ಬರ್ಕೋ. ಯಾವ ತರ? ಸೈನ್ ಸ್ಕ್ವೇರ್ ಹೋಲ್ ಕ್ಯೂಬ್ ಪ್ಲಸ್ ಕಾಸ್ ಸ್ಕ್ವೇರ್ ಹೋಲ್ ಕ್ಯೂಬ್ ಬರ್ಕೊಂಬಿಡು. ಓಕೆ, ಪ್ಲಸ್ 1 ಆಗುತ್ತೆ. ಈಗ ಇದಕ್ಕೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಪ್ಲೈ ಮಾಡ್ಬಿಡು. ಅಂದ್ರೆ ಏನಾಗುತ್ತೆ? -3 ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಇದೆ ಮೈನಸ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಆಗೋ. ನಾನು ಡೈರೆಕ್ಟ್ ಬರೀತೀನಿ ನೋಡಿ. ಈಗ ಎ ಅಂದ್ರೆ ಇಲ್ಲಿ ಸೈನ್ ಸ್ಕ್ವೇರ್, ಬಿ ಅಂದ್ರೆ ಕಾಸ್ ಸ್ಕ್ವೇರ್. ಎ ಪ್ಲಸ್ ಬಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗುತ್ತೆ? 1 ಆಗುತ್ತೆ. ಮೈನಸ್ 3 ಎ ಬಿ, ಎ ಅಂದ್ರೆ ಸೈನ್ ಸ್ಕ್ವೇರ್ ಇಂಟು ಕಾಸ್ ಸ್ಕ್ವೇರ್ ಇಂಟು ಎ ಪ್ಲಸ್ ಬಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ 1 ಆಗುತ್ತೆ. ಬ್ರಾಕೆಟ್ ಕ್ಲೋಸ್ ಪ್ಲಸ್ 1 ಆಗುತ್ತೆ. ಆನ್ ಸಿಂಪ್ಲಿಫಿಕೇಶನ್ ಇಟ್ ಅಗೈನ್ -3 ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್. ನೋಡಿ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ? +3 ಸೈನ್ ಸ್ಕ್ವೇರ್ ಆಗುತ್ತೆ. ಅದು ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದ್ದು -1 ಏನಾಗುತ್ತೆ? -1 +1 ಉಳಿಯುತ್ತೆ. ಸೊ -1 + 1 ಇಸ್ ವಾಟ್? ಆನ್ಸರ್ 0. ಮತ್ತೆ ಇನ್ನೊಂದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಸಪೋಸ್ ನಿಮ್ಗೆ ಇದನ್ನ ಮಾಡಕ್ಕೆ ಗೊತ್ತಾಗ್ಲಿಲ್ಲ ರಾಜು, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಏನ್ ಮಾಡ್ಬೇಕೀಗ? ನಿಮ್ಗೆ ಮಾಡಕ್ಕೆ ಗೊತ್ತಾಗಿಲ್ಲ ಅಂತಂದ್ರೆ 3 ನಾನ್-0 ಆನ್ಸರ್ ಕೊಟ್ಟು 1 0 ಆನ್ಸರ್ ಕೊಟ್ಟಿದ್ರ ಅಂತ ಅಂದ್ರೆ 0ನೇ ಆನ್ಸರ್. ಓಕೆನಾ? ಆ ತರ ಒಂದು ಅಲಗ್ ಬುಲಕ್ ಅಲ್ಲಿ ನೆನ್ಪಿಟ್ಕೋ ಅಷ್ಟೇ. ಬಟ್ ಎಲ್ಲಾದ್ರಲ್ಲೂ ಟ್ರೂ ಆಗಲ್ಲ. ನಿಮಗೆ ಮಾಡಕ್ಕೆ ಗೊತ್ತಾಗಿಲ್ಲ ಅಂತ ಅಂದಾಗ ಅಟ್ಲೀಸ್ಟ್ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ 0. ಓಕೆನಾ? ಯಾಕಂದ್ರೆ ನಮ್ಮ ಕ್ವಶನ್ ಪೇಪರ್ ಸೆಟ್ಟರ್ಸ್ಗೂ ಕೂಡ 0 ಅನ್ನೋದು ತುಂಬಾ ಇಷ್ಟ. ಓಕೆನಾ? ಸೊ ಅದಕ್ಕೋಸ್ಕರ ಓಕೆ, ಈ ತರ ಕ್ವಶನ್ ನೀವು ಸಾಲ್ವ್ ಮಾಡಬೇಕಾಗತ್ತೆ. ನೋಡ್ಕೊಂಬಿಡಿ ಫಸ್ಟ್. ಸೊ ನೆಕ್ಸ್ಟ್ ಕ್ವಶನ್ ಇದೆ. ಈ ಕ್ವಶನ್ ಪ್ರಾಬ್ಲಿ ದಿಸ್ ಇಸ್ ಆಲ್ಸೋ ದ ಕ್ವಶನ್ ಆಸ್ಕ್ಡ್ ಇನ್ 2024 ಎಕ್ಸಾಮ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬ್ಲಂಡರ್ ಆಗಿದೆ. ಯಾಕಂದ್ರೆ ತುಂಬಾ ಒಂದು 15-20 ಕ್ವಶನ್ಸ್ ರಾಂಗ್ ಔಟ್ ಆಫ್ ಸಿಲೆಬಸ್ ಅದು ಇದೆಲ್ಲ ಮಾಡಿ ತುಂಬಾ ಏನೋ ಮಿಕ್ಸ್ಅಪ್ ಮಾಡಿ ಏನೇನೋ ಕೊಟ್ಬಿಟ್ಟಿದ. ಸೊ ಹಂಗಾಗಿ ಅದರಲ್ಲಿ ಕೇಳಿರೋ ಕ್ವಶನ್ ಇದು ಕ್ವಶನ್ ಆಕ್ಚುಲಿ ಗ್ರೇಸ್ ಇದೆ. ಓಕೆನಾ? ಸೊ ಕ್ವಶನ್ ಏನಂತ ಗೊತ್ತಿಲ್ಲ, ಇದು ಆನ್ಸರ್ಸ್ ಬರ್ತಾ ಇಲ್ಲ. ಇಲ್ಲಿ ಏನ್ ಕೊಟ್ಟಿದ್ದಾನೆ ಈ ಆನ್ಸರ್ಸ್ ಯಾವುದು ಬರ್ತಾ ಇಲ್ಲ. ಹಂಗಾಗಿ ಇದನ್ನ ಹೆಂಗ್ ಮಾಡೋದಂತ ಹೇಳ್ಕೊಟ್ಬಿಡ್ತೀನಿ ನಿಮ್ಗೆ. ಸೊ ಆಬ್ವಿಯಸ್ಲಿ ನಿಮ್ಗೆ ಏನ್ ಬರುತ್ತೆ ಅಂತ ಅಂದ್ರೆ, ನಿಮ್ಗೆ f(1) ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಕೊಟ್ಟಿದ್ದಾನೆ, ಹೆಂಗ್ ಕೊಟ್ಟಿದ್ದಾನೆ? ಒಂದು ಡಿಟರ್ಮಿನೆಂಟ್ ಕೊಟ್ಟಿದ್ದಾನೆ, ಫಂಕ್ಷನ್ ಕೊಟ್ಟಿದ್ದಾನೆ. ಆ ಫಂಕ್ಷನ್ ಆದ್ಮೇಲೆ f(1) ಇಂಟು f(3), f(3) ಇಂಟು f(5), f(5) ಇಂಟು f(1) ಅಂತ ಕೊಟ್ಟಿದ್ದಾನೆ. ಅಂದ್ರೆ 3 ಡಿಫ್ರೆಂಟ್ ವ್ಯಾಲ್ಯೂಸ್ ಇರೋದು. 1, 3, 5 ಡಿಟರ್ಮಿನೆಂಟ್ ಕಂಡು ಹಿಡಿದ್ಬಿಟ್ರೆ ಮುಗಿದೋಯ್ತು. ಅಂದ್ರೆ x ಜಾಗದಲ್ಲಿ 1 ಹಾಕೊಂಡ್ಬಿಡು, ಇದು ಬರುತ್ತೆ. x ಜಾಗದಲ್ಲಿ 3 ಹಾಕೊಂಡ್ಬಿಡು, ಏನೋ ಒಂದು ಆನ್ಸರ್ ಬರುತ್ತೆ. f ಜಾಗದಲ್ಲಿ 5 ಹಾಕೊಂಡ್ಬಿಡು, ಏನೋ ಒಂದು ಆನ್ಸರ್ ಬರುತ್ತೆ. or else you can expand this, full expansion ಮಾಡಿ ಆನ್ಸರ್ ಬರುತ್ತೆ. ಇಲ್ಲ ಅಂತಂದ್ರೆ you can use elementary operations also, elementary operation ಮಾಡೋದನ್ನು ಬರುತ್ತೆ. ಸಿಂಪಲ್ ಆಗಿ ನಾವು ಟ್ರೈ ಮಾಡೋದಕ್ಕೆ ನನಗೆ ಬರಲಿಲ್ಲ ಇದು. ಓಕೆನಾ? ಸೊ ಐ ಟ್ರೈಡ್ ಇಟ್. ಇದು ಹೆಂಗ್ ಮಾಡೋದಂತಂದ್ರೆ, f(1) ಮಾಡಿದಾಗ ಏನೋ ಒಂದು ಆನ್ಸರ್ ಬರುತ್ತೆ, f(3) ಮಾಡಿದಾಗ ಏನೋ ಒಂದು ಆನ್ಸರ್ ಬರುತ್ತೆ, f(5) ಮಾಡಿದಾಗ ಆನ್ಸರ್ ಬರುತ್ತೆ. ಬಟ್ f(5) ಮಾಡಿದಾಗ ನಿಮ್ಗೆ ಸಿಂಪ್ಲಿ ಐ ಕ್ಯಾನ್ ಸೇ, ಇಲ್ಲಿ 5 ಹಾಕಿದ್ರೆ ಏನು ಬರುತ್ತೆ? 5 - 5 0 ಆಗ್ಬಿಡುತ್ತೆ. ಇಲ್ಲಿ 5 ಸ್ಕ್ವೇರ್ 25 ಆಗುತ್ತೆ. 25 ಇಂಟು 2 50 ಆಗುತ್ತೆ. 50 - 50 0. ಇದು 0 ಬಂತು, ಇದು 0 ಬಂತು. ಇದು 5 ಕ್ಯೂಬ್ 125, 125 ಇಂಟು 4 500 ಬರುತ್ತೆ. ಇದು 0 ಆಗ್ಬಿಡುತ್ತೆ. ಅಂದ್ರೆ 0 0 0 5 ಎಕ್ಸ್ ಜಾಗದಲ್ಲಿ 5 ಹಾಕಿದ್ರೆ ಕಂಪ್ಲೀಟ್ಲಿ 0 ಬಂದ್ಬಿಡುತ್ತೆ. 0 ಬಂದ್ರೆ f(5) ಕಂಪ್ಲೀಟ್ ಏನಾಗುತ್ತೆ? ನಿಮ್ಗೆ 0 ಆಗ್ಬಿಡುತ್ತೆ. f(5) 0 ಆದ್ರೆ ನಿಮ್ಗೆ ಏನ್ ಬರುತ್ತೆ? ಇಲ್ಲಿ ಇದು 0 ಬರುತ್ತೆ. ಯಾಕಂದ್ರೆ f(5) ಇಲ್ಲಿ ಬಂತಲ್ಲ, ಅದು 0 ಬರುತ್ತೆ. ಇಲ್ಲೂ f(5) ಇರೋದ್ರಿಂದ ಇದು ಕಂಪ್ಲೀಟ್ಲಿ 0 ಆಗ್ಬಿಡುತ್ತೆ. ನಿಮ್ಗೆ ಟೋಟಲ್ ವ್ಯಾಲ್ಯೂ ಏನಿದೆ, ಇದು ಫುಲ್ ಟೋಟಲ್ ವ್ಯಾಲ್ಯೂ ಏನಿದೆ, ಇಲ್ಲಿ ಏನ್ ಕೊಟ್ಟಿದ್ದಾನೆ ಇದ್ರ ವ್ಯಾಲ್ಯೂ ಕಂಪ್ಲೀಟ್ ಆಗಿ ಆನ್ಸರ್ ನಿಮ್ಗೆ ಇದೊಂದೇ ಬರುತ್ತೆ. f(1) ಇಂಟು f(3) ಮಾತ್ರ ಬರುತ್ತೆ. f(1) ಅಂತ ಅಂದ್ರೆ ಎಕ್ಸ್ ಜಾಗದಲ್ಲಿ 1 ಹಾಕೋಬೇಕು. ಎಕ್ಸ್ ಜಾಗದಲ್ಲಿ 1 ಹಾಕೊಂಡ್ಬಿಟ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಬೇರೆ ವ್ಯಾಲ್ಯೂ ಏನೋ ದೊಡ್ಡ ವ್ಯಾಲ್ಯೂ ಬರುತ್ತೆ. ಅಷ್ಟೊಂದೆಲ್ಲ ಸಿಂಪ್ಲಿಫೈ ಮಾಡೋ ತರ ಕೊಡಲ್ಲ. ಇದು 2888 ಬರುತ್ತೆ. ಓಕೆನಾ? 2888 ಬರುತ್ತೆ. ಇದು -756 ಬರುತ್ತೆ. ಓಕೆನಾ? f(3) ವ್ಯಾಲ್ಯೂ ಬಂದ್ಬಿಟ್ಟು ಇದು ಫುಲ್ ಹಾಕೊಂತ ಹೋಗಿ, ಸೊ ಎಕ್ಸ್ ಜಾಗದಲ್ಲಿ 3 ಹಾಕೊಂಡ್ಬಿಡಿ, ಇಷ್ಟು ಬರುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಲಕ್ಷಗಟ್ಟಲೆ ಆನ್ಸರ್ ಬರುತ್ತೆ. 2888 ಇಂಟು -756 ವಿಲ್ ಬಿ ಈಕ್ವಲ್ ಟು ಸಮಥಿಂಗ್ ಏನೋ ಫುಲ್ ಲಕ್ಷ ಬರುತ್ತೆ. ಓಕೆ, ಲಕ್ಷ ಕೋಟಿನ ಏನೋ ಬರುತ್ತೆ. ಅದೆಲ್ಲ ಇಲ್ಲ ಆಪ್ಷನ್ ನೋಡಿ, ಸಿಂಪಲ್ ಆಗಿದೆ, ಸಿಂಪಲ್ ಆನ್ಸರ್ಸ್ಗಳಿದಾವೆ. ಹಾಗಾಗಿ ಸಮ್ಮೇರ್ ಏನೋ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ ಪ್ರಾಬ್ಲಮ್ ಅಲ್ಲಿ. ಸೊ ವಿಲ್ ಸಿ ಏನಾಗ್ಬೋದು ಅಂತ ನೋಡೋಣ. ಬಟ್ ದ್ಯಾಟ್ ವಿಲ್ ಬಿ ದ ಫುಲ್ ಥಿಂಗ್ ಈಸ್ ಈಕ್ವಲ್ ಟು f(1) ಇಂಟು f(3) ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟು ಮಾತ್ರ ಹೇಳ್ಬೋದು. ಇದು ಗ್ರೇಸ್ ಇದೆ, ಡೋಂಟ್ ವರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಈ ಕ್ವಶನ್ ಅಗೇನ್ ಲಿಮಿಟ್ ಮೇಲೆ ಇದು ನೋಡಿ, ಫ್ರೀಕ್ವೆಂಟ್ ಆಗಿ ಎಷ್ಟು ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ ನೋಡಿ. ಲಿಮಿಟ್ ಮೇಲೆ ಇನ್ನೊಂದು ಕ್ವಶನ್, ಇದೇ ತರ ಒಂದು ಕ್ವಶನ್ ಆಲ್ರೆಡಿ ಸಾಲ್ವ್ ಮಾಡಿದೀವಿ. ಅದೇ ತರ ಇದು ಕ್ವಶನ್ ಸಿಂಪ್ಲಿ ಲಿಮಿಟ್ ಮೇಲೆ ಇದೆ ಅಷ್ಟೇ. ಅಂದ್ರೆ ಯು ಜಸ್ಟ್ ಎಕ್ಸ್ಪ್ಯಾಂಡ್ ದ ಡಿಟರ್ಮಿನೆಂಟ್ ಅಷ್ಟೇ. ಫಂಕ್ಷನ್ ಫಸ್ಟ್ ಫೈಂಡ್ ಮಾಡ್ಬಿಡಿ. f(x) ಇಸ್ ಈಕ್ವಲ್ ಟು, ನಾನು ಏನ್ ಮಾಡ್ತೀನಿ ಅಂದ್ರೆ ಅಲಾಂಗ್ ಫಸ್ಟ್ ಕಾಲಮ್ ಎಕ್ಸ್ಪಾನ್ಷನ್ ಮಾಡ್ತೀನಿ. cos x ಇಂಟು ಏನಾಗುತ್ತೆ ನೋಡಿ, ಇದೋಯ್ತು
ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಮೈನಸ್ 2 sin x ಇಂಟು ಡಿಟರ್ಮೆಂಟ್ ನ ಅಲಾಂಗ್ ಫಸ್ಟ್ ರೋ ಫಸ್ಟ್ ಕಾಲಮ್ ಯಾವ್ದ್ರಲ್ಲಿ ಬೇಕಾದ್ರೆ ಎಕ್ಸ್ಪೆನ್ಷನ್ ಮಾಡ್ಬೋದು, ನಿನ್ನಿಷ್ಟ. ಓಕೆ, ಮೈನಸ್ 2 sin x ಇಂಟು ಇದಕ್ಕೆ ಆಯ್ತು. ಈಗ ಇದಕ್ಕೆ ಪ್ಲಸ್ ಮೈನಸ್ ನೋಡಿ, ಇದು ಪ್ಲಸ್ ಮೈನಸ್ ಪ್ಲಸ್ ಹಿಂಗ್ ತಗೊಂತಾ ಇದೀನಿ. ಮೈನಸ್ 2 sin x ಇಂಟು ಇದೋಯ್ತು ಮತ್ತೆ ಇದೋಯ್ತು, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಆಗುತ್ತೆ, ಮೈನಸ್ ಎಕ್ಸ್ ಇಂಟು 1 is x. ನೆಕ್ಸ್ಟ್ ಪ್ಲಸ್ ಸೈನ್ ಎಕ್ಸ್ ಇಂಟು ಪ್ಲಸ್ ಸೈನ್ ಎಕ್ಸ್ ಇಂಟು ಏನಾಗುತ್ತೆ, ಸೈನ್ ಎಕ್ಸ್ ಅಂದ್ರೆ ಇದೋಯ್ತು ಇದೋಯ್ತು, 2x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ 2x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆಯ್ತಲ್ವಾ? ಈಗ ಇದನ್ನ ಸಿಂಪ್ಲಿಫೈ ಮಾಡೋದಷ್ಟೇ ಕೆಲಸ. ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಇಸ್ ವಾಟ್, ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಕಾಸ್ ಎಕ್ಸ್. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇದೆಯಲ್ವಾ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಜಾಗದಲ್ಲಿ ಅದಂಗೆ ಬರ್ದ್ಬಿಡ್ತೀನಿ, ಬೆಟರ್ ಅಷ್ಟೇ ಬರೀದನ್ನು. ಮೈನಸ್ ಈ 2 ಹಂಗೆ ಇದೆ, 2 ಹಂಗೆ ಇದೆ ಅಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಲ್ಲಿ 2 ಬರಿತೀನಿ, ಇದಸ್ 2 ಅಂಡ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಆ ಕಡೆ ಬರಿತೀನಿ. 2x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ವಾಟ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್ ಬರೆದ್ಬಿಡ್ತೀನಿ. ಓಕೆ, ಈಗ ದಿಸ್ ಈಸ್ ಯುವರ್ ಎಫ್ ಆಫ್ ಎಕ್ಸ್. ಈಗ ಎಫ್ ಆಫ್ ಎಕ್ಸ್ ಅಲ್ವಾ ಬೇಕಿರೋದು ನಮಗೆ, ಎಫ್ ಆಫ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್. ಸೊ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಸಿಂಪ್ಲಿಫೈ ಮಾಡಿ ಆದ್ಮೇಲೆ ಲಿಮಿಟ್ ಅಪ್ಲೈ ಮಾಡೋಣ. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಇದೇನಾಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದೇನಂದ್ರೆ ಮೈನಸ್ ಕಾಸ್ ಎಕ್ಸ್ ಮಾತ್ರ ಉಳಿಯುತ್ತೆ. ಇಲ್ಲಿಂದ ನಾನು ಎಕ್ಸ್ ನ ಕಾಮನ್ ತೆಗಿತೀನಿ, ಒಂದ್ ಎಕ್ಸ್ ಈ ಎಕ್ಸ್ ಸ್ಕ್ವೇರ್ ಇದ್ರಲ್ಲಿ ಒಂದ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿಯೋದೇನಂದ್ರೆ ಮೈನಸ್ 2 ಇಂಟು ಇಲ್ಲಿ ಎಕ್ಸ್ ಹೋದ್ರೆ ಏನಾಗುತ್ತೆ, ಎಕ್ಸ್ ಮೈನಸ್ 1 ಇಂಟು ಸೈನ್ ಎಕ್ಸ್ ಉಳಿಯುತ್ತೆ. ಇಲ್ಲಿ ಒಂದ್ ಎಕ್ಸ್ ಕ್ಯಾನ್ಸಲ್ ಆಗಿದೆ, ಇನ್ನು ಡಿನಾಮಿನೇಟರ್ ಉಳಿಯೋದು ಒಂದ್ ಎಕ್ಸ್ ಮಾತ್ರ. ಇಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ ಸ್ಕ್ವೇರ್ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇನ್ನು ಉಳಿಯೋದು ಬರೀ ಸೈನ್ ಎಕ್ಸ್ ಮಾತ್ರ. ಓಕೆ, ಎಫ್ ಆಫ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಮಾಡಿದಾಗ ಇಷ್ಟ ಆನ್ಸರ್ ಬಂತು. ನಾವು ನೆಕ್ಸ್ಟ್ ಏನ್ ಮಾಡೋಣ ಅಂತ ಲಿಮಿಟ್ ಅಪ್ಲೈ ಮಾಡೋಣ. ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಅಪಾನ್ ಎಕ್ಸ್ ಸ್ಕ್ವೇರ್ ಮಾಡೋಣ, ವಿಚ್ ಇಸ್ ಈಕ್ವಲ್ ಟು ಕಾಸ್ 0 ಏನಾಗುತ್ತೆ, ಮೈನಸ್ 1 ಆಗುತ್ತೆ. ಕಾಸ್ 0 ಎಕ್ಸ್ ಅದಲ್ಲಿ 0 ಅಂತ ಅಷ್ಟೇ, ಏನಿಲ್ಲ. ಕಾಸ್ 0 ಮೈನಸ್ 1 ಆಗುತ್ತೆ. ಅಂಡ್ ಇಲ್ಲಿ 0 ಹಾಕಿದ್ರೆ ಮೈನಸ್ 2 ಇಂಟು 0 ಮೈನಸ್ 1 ಆಗುತ್ತೆ, 0 ಮೈನಸ್ 1 ಆಗುತ್ತೆ. ಅಂಡ್ ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ವಾಟ್, ನಿಮಗೆ ಗೊತ್ತಿರಲಿ, ಸೈನ್ ಎಕ್ಸ್ ಬೈ ಎಸ್ ಎಕ್ಸ್ ಟೆನ್ಸ್ ಟು 0 ಬಂದ್ಬಿಟ್ಟು ಡೆಫಿನೆಟ್ಲಿ ಈ ವ್ಯಾಲ್ಯೂ ಏನಿದೆ ಇದ್ರ ವ್ಯಾಲ್ಯೂ ನಿಮಗೆ 1 ಆಗ್ತದೆ. ಇದ್ರ ವ್ಯಾಲ್ಯೂ 1 ಆಯ್ತದೆ. ಸೊ ಅದ್ರ ಪ್ರಕಾರ ಏನಾಯ್ತದೆ, ಸೊ ಇದು 1 ಆಯ್ತದೆ ಇಂಟು 1 ಪ್ಲಸ್ ಸೈನ್ 0 ಇಸ್ ವಾಟ್, ಇಟ್ ಇಸ್ 0 ಆಗುತ್ತೆ. ಸೊ ಆನ್ ಸಿಂಪ್ಲಿಫಿಕೇಶನ್ ಅಷ್ಟೇ. ಸೊ ಮೈನಸ್ 1 ಇದೆ, ಮೈನಸ್ 1 somewhere I made a mistake. X square minus into minus plus ಆಗುತ್ತೆ, plus 2 ಆಗುತ್ತೆ. So which is answer 1 ಬರ್ತಾ ಇಲ್ವಲ್ಲ, so that is my problem where I made a mistake. X square cos 0 x square expansion ಅಲ್ಲಿ ಏನಾದ್ರು ತಪ್ಪು ಮಾಡಿದೀನಾ, minus 2 sin x x square minus x ಆಗುತ್ತೆ. ಕರೆಕ್ಟ್ ಓನ್ಲಿ x 2x square, that is also correct. So 2x square minus, okay, I made a mistake that you see, by expanding this sin x ನ expand ಮಾಡಬೇಕಾದ್ರೆ ಏನಾಯ್ತದೆ, sin x ನ expand ಮಾಡಬೇಕಾದ್ರೆ ಇದೋಯ್ತಲ್ವಾ, 2x square minus x ಆಗುತ್ತೆ. So this is not x square, this is x. So the whole problem will become wrong. So best ನಾನು ಬೇಗ ಸಾಲ್ವ್ ಮಾಡ್ತೀನಿ ಮತ್ತೆ, or else erase ಮಾಡ್ಬಿಡ್ತೀನಿ, ಇಷ್ಟು ಫುಲ್ erase ಮಾಡ್ಬಿಡೋಣ. And this is also correct and this is also correct. 2x square ಅಲ್ಲಿ x square minus x correct, this is also correct, but ಇದೊಂದು ಮಿಸ್ಟೇಕ್ ಆಗಿದೆ ಅಷ್ಟೇ. ಓಕೆ, the whole thing becomes wrong. ನೋಡಿ, ಒಂದು ಸ್ಟೆಪ್ ಎಲ್ಲಾದ್ರೂ ಮಿಸ್ಟೇಕ್ ಆಗ್ಬಿಟ್ರೆ ನಿಮಗೆ ಫುಲ್ ರಾಂಗ್ ಆಗೋಗ್ಬಿಡುತ್ತೆ. ಸೊ ದಟ್ ಶುಡ್ ಹ್ಯಾಪನ್. ಓಕೆನಾ? ಸೊ ಹಂಗಾಗಿ ನೀವು ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಿ, ಯಾವುದೋ ನೆನ್ಸ್ಕೊಂಡು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ನಂತರ. ಓಕೆನಾ? ಸೊ ಇದೇನಾಗುತ್ತೆ ನಿಮಗೆ, 2x square minus x ಇಂಟು sin x ಆಗುತ್ತೆ. ಕ್ಲಿಯರ್ ಅಲ್ವಾ? ಮತ್ತೆ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ ನಾನು. 2x square ಇಂಟು, ಓಕೆ ಡನ್. ಸೊ ಆರ್ ಎಲ್ಸ್ ಮತ್ತೆ ಸಿಂಪ್ಲಿಫೈ ಮಾಡ್ಕೊಂಬಿಡಿ. ಸೊ ಎಫ್ ಆಫ್ ಎಕ್ಸ್ ಅಪಾನ್ ಎಕ್ಸ್ ಸ್ಕ್ವೇರ್ ಮಾಡಿ,
ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಮಾಡ್ತಾ ಹೋಗ್ಬೇಕಷ್ಟೇ. ಸೊ ಇದು ಮೈನಸ್ ಕಾಸ್ ಎಕ್ಸ್ ಬರುತ್ತೆ, ಇದು -2 ಇಂಟು ಎಕ್ಸ್ -1 ಇಂಟು ಸೈನ್ ಎಕ್ಸ್ ಬರುತ್ತೆ, ಅಪಾನ್ ಎಕ್ಸ್ ಬರುತ್ತೆ ಗೊತ್ತಿರಲಿ. ಸೊ ಇದು ಕೂಡ ಎಕ್ಸ್ ನ ಕಾಮನ್ ತೆಗಿತೀನಿ, ಪ್ಲಸ್ 2x ನ ಕಾಮನ್ ತೆಗೆದು ಡಿನಾಮಿನೇಟರ್ ಎಕ್ಸ್ ಜೊತೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರೆ ನಿಮಗೆ 2x - 1 ಬರುತ್ತೆ, 2x - 1 ಇಂಟು ಸೈನ್ ಎಕ್ಸ್ ಅಪಾನ್ ಎಕ್ಸ್ ಬರುತ್ತೆ ಮತ್ತೆ. ಸೊ ನಿಮಗೆ ಮತ್ತೆ ಏನಾಗುತ್ತೆ, ಲಿಮಿಟ್ ನ ಅಪ್ಲೈ ಮಾಡಿದ್ರೆ ಏನೇನಾಗುತ್ತೆ ನೋಡ್ಕೊಂತ ಹೋಗಿ. ಓಕೆ, ಇದು ನಿಮಗೆ 1 ಆಗುತ್ತೆ. ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ವಾಟ್ 1. ಅದೇ ತರ ಇದು ಕೂಡ ಸೈನ್ ಎಕ್ಸ್ ಬೈ ಎಕ್ಸ್ ಇಸ್ ವಾಟ್ 1 ಆಗುತ್ತೆ. ಸೊ ಇನ್ನು ಉಳಿದಿರೋದು ಏನಂತ ಬರ್ಕೊಂಬಿಡಿ. ಸೊ ಉಳಿದಿರೋದು ಬಂದ್ಬಿಟ್ಟು ಕಾಸ್ 0 ಇಸ್ ವಾಟ್ -1, -2 ಇಂಟು 0 - 1 ಇಸ್ ವಾಟ್ -1, ಇದಕ್ಕೆ 0 ಹಾಕಿದ್ರೆ ಪ್ಲಸ್ -1 ಇಂಟು +1 ಆಗುತ್ತೆ. ಸೊ ಆನ್ ಸಿಂಪ್ಲಿಫಿಕೇಶನ್ -1 ಇಂಟು +2 and this is -1, so which is -2 + 2 is what? It is 0. So the option is B correct answer ಆಗುತ್ತೆ. ಓಕೆ, ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಓಕೆ, and this is a very important question. If P is equal to ಒಂದು ಕೊಟ್ಟಿದ್ದಾನೆ, is the adjoint of 3 × 3 ಅಂತ ಕೊಟ್ಟಿದ್ದಾನೆ. ಒಂದು ಏನ್ P ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ ಅದು ಏನಪ್ಪಾ ಅಂದ್ರೆ ಅಡ್ಜಾಯಿಂಟ್ ಆಫ್ ಮೆಟ್ರಿಕ್ಸ್ A ಅಂತ ಕೊಟ್ಟಿದ್ದಾನೆ. ಏದು ಅಡ್ಜಾಯಿಂಟ್ ಅಂತೆ. ಅಂಡ್ ಡಿಟರ್ಮಿನೆಂಟ್ ಎ ಕೂಡ ಕೊಟ್ಟಿದ್ದಾನೆ. ಡಿಟರ್ಮಿನೆಂಟ್ ಎ ಇಸ್ ವಾಟ್ 4 ಅಂತ ಕೊಟ್ಟಿದ್ದಾನೆ. ನಿಮ್ಗೆ ಅಲ್ಫಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೇಳಿದೆ ನಾನು. ಸೊ ವಾಟ್ ಇಸ್ ಗಿವನ್, ಫಸ್ಟ್ ಆಫ್ ಆಲ್ ಯು ಸಿ ದಟ್ ಆಪ್ಷನ್ ಏನಪ್ಪಾ ಅಂತ ಅಂದ್ರೆ ಏನ್ ಕೊಟ್ಟಿದ್ದಾನೆ ಅಂತ ಅಂದ್ರೆ P is nothing but the adjoint A. ಅಂದ್ರೆ adjoint A ಏನಿದೆ ದಟ್ ಈಸ್ ವಾಟ್ ಯುವರ್ P ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾನೆ. adjoint A ನೇ P ಅಂತೆ. ಈಗ ಐ ಆಮ್ ಗೋಯಿಂಗ್ ಟು ಟೇಕ್ ದಿ ಡಿಟರ್ಮಿನೆಂಟ್ ಆನ್ ಬೋತ್ ದ ಸೈಡ್ಸ್. ಡಿಟರ್ಮಿನೆಂಟ್ ಆಫ್ adjoint A ಮಾಡ್ಕೊಂಬಿಡಿ, ಅಪ್ಲೈ ಡಿಟರ್ಮಿನೆಂಟ್ ಆನ್ ಬೋತ್ ಸೈಡ್ಸ್. ಈ ಕಡೆ ಡಿಟರ್ಮಿನೆಂಟ್ ಈ ಕಡೆ ನಾವು ಬರಿತೀನಿ, ಡಿಟರ್ಮಿನೆಂಟ್ ಆಫ್ P ಕೂಡ ಇಲ್ಲೂ ಬರಿತೀನಿ. ಡಿಟರ್ಮಿನೆಂಟ್ ಆಫ್ adjoint A, ಯು ನೋ ದ ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ? ಡಿಟರ್ಮಿನೆಂಟ್ ಆಫ್ ಏನು ಹೋಲ್ ಪವರ್ n - 1. ಸೊ ಸಿನ್ಸ್ ಇಟ್ ಇಸ್ 3 × 3 ಮ್ಯಾಟ್ರಿಕ್ಸ್, n - 1 ಅಂದ್ರೆ ಏನಾಗುತ್ತೆ 2 ಆಗುತ್ತೆ. Okay, determinant of adjoint A is equal to what? Determinant of A whole power n - 1. Accordingly, determinant of A whole square is equal to determinant of P. What is the determinant of P? Expand that. 1 into 3 4s are 12, 12 minus 12 ಆಗುತ್ತೆ. 12 minus 12 minus alpha into ಏನಾಗುತ್ತೆ, ಹಿಂಗೋಯ್ತು 4 minus 6 ಆಗುತ್ತೆ. 4 minus 6 plus 3 into 3 ನಲ್ಲಿ ಹಿಂಗೋದ್ರೆ 4 minus 6 ಆಗುತ್ತೆ. So this will be 4 minus 6. So the determinant of A whole square is equal to ಏನಾಗುತ್ತೆ 12 minus 12 0 ಆಗುತ್ತೆ. This is 0. I mean ಇದು 4 alpha ಆಗುತ್ತೆ. I mean 4 minus 6 ಬಂದು -2 ಆಗುತ್ತೆ. -2 minus plus ಆಗುತ್ತೆ 2 alpha ಆಗುತ್ತೆ. So this is -2, this will be -6 ಆಗುತ್ತೆ. So determinant A is given 4. 4 square is what? 16. 16 is equal to 2 alpha minus 6 ಆಗುತ್ತೆ. So -6 ಈ ಕಡೆ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ 16 minus 6 is what? Plus 22 ಆಗುತ್ತೆ. I mean -6 ಈ ಕಡೆ ಹೋದ್ರೆ +2 +6 ಆಗುತ್ತೆ, 22 ಆಗುತ್ತೆ. 22 is equal to 2 alpha ಆಗುತ್ತೆ. So which implies alpha will be equal to 11 ಆಗುತ್ತೆ. So option C is correct. Okay, alpha is equal to 11. ಈ ತರ ಮಾಡಬೇಕಾಗುತ್ತೆ. ವೆರಿ ಸಿಂಪಲ್ ಆಗಿದೆ. ಬೇಗ ಮಾಡ್ಕೊಂಡು ಹೋದ್ರೆ ಕನ್ಫ್ಯೂಷನ್ ಆಗದಂಗೆ ಮಾಡ್ಕೊಂಡು ಹೋಗ್ಬೋದು ಬೇಗ. ಸೊ ನಂತರ ಕನ್ಫ್ಯೂಷನ್ ಆಗಬೇಡಿ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಅದಾಯ್ತು. ಓಕೆ, ಸೊ ಅಂಡ್ ದೆನ್ ಇದೇ ತರ ಶಾರ್ಟ್ ಕಟ್ಗೋಸ್ಕರ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ. ನಿಮಗೆ ಒಳ್ಳೆ ಯೂಸ್ಫುಲ್ ಅಂತ ಕಂಟೆಂಟ್ ಸಿಗುತ್ತೆ. ಆಸ್ ಯೂಶುವಲ್ ನಿಮಗೆ ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ ನಿಮಗೆ PU ಬೋರ್ಡ್ ರಿವಿಷನ್ ಮತ್ತೆ KCET 2025 ಗೆ ಒಂದು ಕೋರ್ಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ, ಯು ಕ್ಯಾನ್ ಜಾಯಿನ್ ಓವರ್ ದೇರ್. ಓಕೆ, ಸೊ ಏನ್ ನಂಬರ್ಸ್ ಕೊಟ್ಟಿದ್ದೀರಿ ಆ ನಂಬರ್ಸ್ಗೆ ಕಾಲ್ ಮಾಡಿ, ವಾಟ್ಸ್ಆಪ್ ಮಾಡಿ, ಯು ವಿಲ್ ಗೆಟ್ ದಿ ಫುಲ್ ಇನ್ಫಾರ್ಮೇಶನ್. ಓಕೆನಾ? ಸೊ ಅಬೌಟ್ ದಿ ಕೋರ್ಸ್. ಅಂಡ್ ಆಸ್ ಯೂಶುವಲ್ ನಮ್ಮ ಪ್ಲೇ ಲಿಸ್ಟ್ ಇದೆ KCET 2025 ಅಂತ. ನೀವು ಅಭ್ಯಾಸ ಕರ್ನಾಟಕ ಅಂತ ಚಾನಲ್ಗೆ ಹೋದ್ರೆ ನಿಮಗೆ KCET 2025 ಅಂತ ಒಂದು ಪ್ಲೇ ಲಿಸ್ಟ್ ಸಿಗುತ್ತೆ. ಆ ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲಾ ವಿಡಿಯೋಸ್ದು ಆರ್ಡರ್ ಅಲ್ಲಿ ಇರ್ತವೆ. ಸೊ ಯು ಕ್ಯಾನ್ ವಾಚ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಅಂಡ್ ಫಾರ್ ಯು ಪೀಪಲ್ ವಿ ಹ್ಯಾವ್ ಕ್ರಿಯೇಟೆಡ್ ಎ ಟೆಲಿಗ್ರಾಮ್ ಚಾನಲ್ ಮಾಡಿದೀವಿ. ಸೊ ಅಲ್ಲಿ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಇರ್ಬೋದು, ಕ್ಲಾಸ್ ಲಿಂಕ್ ಇರ್ಬೋದು, ವಿಡಿಯೋಸ್ ಲಿಂಕು, ಮತ್ತೆ ಇನ್ಫಾರ್ಮೇಶನ್ ರಿಲೇಟೆಡ್ ಟು ನಿಮಗೆ ಎಕ್ಸಾಮ್ ಹತ್ರ ಬಂದಾಗ ನಿಮಗೆ ಕೌನ್ಸಿಲಿಂಗು, ಪ್ಲೇಸ್ಮೆಂಟ್ಸ್, ಅದು ಇದು ಎಲ್ಲಾ ತರ ವಿಡಿಯೋಸ್ ಇರುತ್ತೆ. ಅಲ್ಲಿ ಲಿಂಕ್ ಇರುತ್ತೆ, PDF ನೋಟ್ಸ್ಗಳು ಕೂಡ ಸಿಗುತ್ತೆ. ಸೊ ನೀವು ಜಾಯಿನ್ ಆಗೋದ್ರಿಂದ ನಿಮಗೆ ಅಲ್ಲಿ ಯೂಸ್ಫುಲ್ ಕಂಟೆಂಟ್ ನ ತಗೋಬಹುದು. ಅಂಡ್ ಇದನ್ನ ನೀವು ನಿಮ್ಮ ಅಲ್ಲೇ ಇಟ್ಕೊಳ್ಳೋದಕ್ಕಿಂತ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಜವಾಗ್ಲೂ ನಮ್ಮ ಚಾನಲ್ ಕಡೆಯಿಂದ ಒಳ್ಳೆ ಕಂಟೆಂಟ್ ಅಂತೂ ನಾನಂತೂ ಕೊಡ್ತಾ ಇರ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.